ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರ ವಂದಿಸುವವನಾಗಿದ್ದೇನೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರಾರ್ಥನೆ ಕೂಟದ ಉದ್ದೇಶ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತುಂಟು. ಈ 2 ವರ್ಷಗಳ ಅಂತರದಲ್ಲಿ ವೆಂಕಟೇಶ್ ಅವರು ಬೆಂಗಳೂರಿಗೆ ದುಡಿಲಿಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಘೋರವಾದಂಥ ಸ್ಥಿತಿಗೆ ಒಳಗಾಗಿ ಆ ಬೆಂಗಳೂರು ಪಟ್ಟಣದಿಂದ ಅವರು ಊರಿಗೆ ಬರಬೇಕಾಯಿತು. ಆ ಒಂದು ಸಂದರ್ಭದಲ್ಲಿ ಅವ್ರ ತಾಯಿಯವರು ಅವ್ರ ತಂದೆ ಕೂಡ ಇದ್ದಂಥ ಒಂದು ಸಂದರ್ಭದಲ್ಲಿ ಅನೇಕವಾದ ರೀತಿಯಲ್ಲಿ ಆ ಕಡೆ ಈ ಕಡೆ ತೋರಿಸಿದಾಗ ಆ ಕುಮಾರನು ಬದುಕಿ ಉಳಿಯುವುದಿಲ್ಲ ಎನ್ನುವಂಥ ಪ್ರಸಂಗ ಬಂದಾಗ ವೆಂಕಟೇಶ್ ಅವರು ಮೊದಲು ಕೆಲಸ ಮಾಡುವಂಥ ಒಂದು ಸಮಯದಲ್ಲಿ ಸಂದರ್ಭದಲ್ಲಿ ಬಾದರ್ಲಿ ಮಲ್ಲಯ್ಯ ಅವರ ಮಗನಾಗಿರುವಂಥ ಅಯ್ಯಪ್ಪ ಅವರು ಹೇಳ್ತಿದ್ರಂತೆ, ಬಾದರ್ಲಿಗೆ ಹೋಗ್ರಿ, ಮೃತ್ಯುಂಜಯ ಮಠದಲ್ಲಿ ದೇವರು ಒಳ್ಳೇದಾಗಿ ನಡೆಸಿಕೊಡ್ತಾರೆ, ಎಲ್ಲ ವಿಷಯದಿಂದ ಬಿಡುಗಡೆ ಕೊಡ್ತಾರೆ ಅಂತ ಹೇಳಿದಾಗಲೂ ಕೂಡ ವೆಂಕಟೇಶ್ ಅವರು ಇಲ್ಲ ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಅಂತೇಳಿ ಹೇಳಿದ್ರು ಎಂಬುದಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಭಯಂಕರವಾದಂಥ ಪರಿಸ್ಥಿತಿಗೆ ಒಳಗಾಗಿ ಬಂದಿರಬೇಕಾದ್ರೆ ವೈದ್ಯರು ಕೂಡ ಭರವಸೆ ಕೊಟ್ಟಿಲ್ಲ, ಇನ್ನೂ 3 ದಿನಗಳಲ್ಲೇ ಸಾಯ್ತಾರೆ ಎಂಬುದಾಗಿ ಅವ್ರ ತಾಯಿಗೆ ಸುದ್ದಿ ಮುಟ್ಟಿದಾಗ ಬಾದರ್ಲಿ ಮಲ್ಲಯ್ಯ ಅವರು ಇವ್ರನ್ನ ಬಾದರ್ಲಿ ಮೃತ್ಯುಂಜಯ ಮಠಕ್ಕೆ ನಡೆಸಿದರು. ಅದ್ಭುತವಾದ ರೀತಿಯಲ್ಲಿ ದೇವರು ವೈದ್ಯರಿಗೆ ಸವಾಲಾಗಿರುವಂಥ ವೈದ್ಯರಿಂದ ಮಾಡಲಾಗಲಾರದಂಥ ಒಂದು ಕಾರ್ಯವಾಗಿರುವಂಥ ಜೀವವನ್ನ ಪುನಃ ವೆಂಕಟೇಶ್ ಅವರಿಗೆ ತುಂಬಿಸಿ ಅದ್ಭುತವಾದ ರೀತಿಯಲ್ಲಿ ಅವರು ಪುನಃ ಆ ಒಂದು ಅನಾರೋಗ್ಯದಿಂದ ಎದ್ದು ನಿಂತುಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಿದರು. ಪ್ರಿಯರೇ, ಆ ಒಂದು ಸಂದರ್ಭಕ್ಕೋಸ್ಕರವಾಗಿ ಹೋದ ವರ್ಷದ ದಿನ ಅವ್ರು ಏನ್ ಮಾಡಿದ್ರು, ಕೃತಜ್ಞತೆ ಕೂಟವನ್ನ ಇಟ್ಟುಕೊಂಡಿದ್ರು. ನಂಗೆ ಬಹಳ ಸಂತೋಷ ಆಗುತ್ತೆ. ತಿಮ್ಮಾಪುರ ಗ್ರಾಮದಿಂದ ಅವ್ರ ತಂದೆಯವರು ಅವರು ಕೂಡ ದೀಕ್ಷೆ ಹೊಂದಿದ್ರು, ದೇವರ ಮಕ್ಕಳಾದರು. ದೇವರ ಮಕ್ಕಳಾಗಿ ಅವರು ಇವತ್ತಿನ ದಿನ ದೇವರ ಸನ್ನಿಧಾನದಲ್ಲಿ ಕಾಲ ಕಳೀತಾ ಇದ್ದಾರೆ. ಪ್ರೇರ, ಹೋದ ವರ್ಷ ಅವ್ರು ನಮ್ಮ ಸಂಗಡ ಇದ್ರು, ಬಹಳ ಸಂತೋಷ. ಈವಾಗಲೂ ಕೂಡ ಬಹಳ ಇನ್ನೂ ಸಂತೋಷ ಆಗ್ತಾ ಇದೆ. ಯಾಕೆ ಹೇಳ್ರಿ, ಈಗ ಅವ್ರು ನಮ್ಮ ಸಂಗಡ ಇಲ್ಲ, ಆದರೆ ಅವರು ನಿತ್ಯವಾದ ಲೋಕವಾಗಿರುವಂತ ಯೇಸು ಕ್ರಿಸ್ತನ ಸಂಗಡ ಅವರು ಇದ್ದಾರೆ. ಅದಕ್ಕೋಸ್ಕರವಾಗಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಯಾರು ಕೂಡ ಶಾಶ್ವತ ಅಲ್ಲ, ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ನಾವು ಹೋಗಬೇಕು. ಆದರೆ ಹೋಗುವುದರ ಒಳಗಾಡೆಯಾಗಿ ನಾವು ಸೃಷ್ಟಿಕರ್ತನಾಗಿರುವಂತ ದೇವರು ಯಾರು, ಆತನನ್ನು ನಾವು ತಿಳಿದುಕೊಂಡು ಹೋದ್ರೆ ನಮಗೆ ಏನು ಸಿಗುತ್ತೆ, ಮೋಕ್ಷ ಎನ್ನುವಂಥದ್ದು, ನಮಗೇನು ಸಿಗುತ್ತೆ, ಸ್ವರ್ಗ ಎನ್ನುವಂಥದ್ದು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು 2ನೇ ವರ್ಷವೂ ಕೂಡ ಅವರು ಬೆಂಗಳೂರಿಂದ ಫೋನ್ ಮಾಡಿದ್ರು, ಏನಂತೇಳಿ, ದೇವ್ರು ಮಾಡ್ಬೇಕಯ್ಯ, ತಿಮ್ಮಾಪುರ ಹೋದ ವರ್ಷ ಮಾಡಿದ್ವಲ್ಲ, ಈ ವರ್ಷನೂ ಕೂಡ ದೇವ್ರು ಮಾಡ್ಬೇಕಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರಿಗೆ ಪ್ರಾರ್ಥನೆ ಕೂಟ ಅಂತ ಹೇಳಕ್ಕಾಗಿಲ್ಲ, ಬಟ್ ಅವ್ರಿಗೆ ನೆನಪಿದೆ, ನಾವು ಕೂಡ ಎಲ್ಲರೂ ಮಾಡಿದಂಗೆ ನಾವೇನ್ ಮಾಡೋಣ, ಹೋದ ವರ್ಷ ಮಾಡಿದ್ದೀವಿ, ದೇವರು ನಮಗೆ ಕಾರ್ಯ ಮಾಡಿದಾನೆ, ಈ ವರ್ಷವೂ ಕೂಡ ನಾವೇನ್ ಮಾಡ್ಬೇಕು, ದೇವ್ರು ಮಾಡಬೇಕು. ಹೋದ ವರ್ಷ ಯಾವ ದಿನದಂದು ಮಾಡಿದವು ಅದೇ ದಿನದಂದು ಮಾಡ್ಬೇಕಂತೇಳಿ ಬೆಂಗಳೂರಿಗೆ ದುಡಿಯೋದಕ್ಕೆ ಹೋದಂಥವ್ರು 3 ದಿನ ಅವ್ರಿಗೆ ಅಲ್ಲಿ ಇರಕ್ಕೆ ಆಗ್ಲಿಲ್ಲ ಅಂತ ಆ ಒಂದು ಪರಿಸ್ಥಿತಿ ಉಂಟಾಗಿ ಕೆಲಸ ಕೂಡ ಸಿಗಲಾರಂತ ಒಂದು ಸಂದರ್ಭದಲ್ಲಿ ಅವರು ಇಲ್ಲ, ನಾವು ಊರಿಗೆ ಹೋಗಿ ಏನ್ ಮಾಡೋಣ, ಪ್ರಾರ್ಥನೆ ಕೂಟ ಇಡಿಸಿ ನಾವೇನ್ ಮಾಡೋಣ, ಅನೇಕರಿಗೆ ಊಟವನ್ನ ಹಾಕಿಸಿ ನಾವು ದೇವರ ಸುವಾರ್ತೆಯನ್ನ ತಿಳಿಸೋಣ ಅಂತೇಳಿ ಅವ್ರು ಏನ್ ಮಾಡಿದ್ರು, ಆ ಸ್ಥಳವನ್ನ ಬಿಟ್ಟು ಈ ಒಂದು ಕಾರ್ಯಕ್ಕೆ ಅವ್ರೇನಾಗಿದ್ದಾರೆ, ಕಾರ್ಯಕ್ಕೆ ಏನಂತ ಹೇಳ್ತೀವಿ, ಮಗ್ನರಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಹೇಳಿ ಬಹಳ ಆಸಕ್ತಿ ಉಳ್ಳವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಕೂಡಿ ಬಂದಂತವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೋದ್ ಸಾರಿ ಅಟೆಂಡ್ ಆದಂತವ್ರು ಯಾರು ಇದ್ರಿ, ಕೈ ಎತ್ತಿರಿ ಒಂದ್ಸಾರಿ. ಹೋದ ವರ್ಷ, ಹಲ್ಲೆಲೂಯಾ, ಓಕೆ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋದ ವರ್ಷ ಹೆಂಗಿತ್ತು, ಆ ಕಡೆ ಇತ್ತು ಸ್ಟೇಜ್, ಈ ಕಡೆ ಎಲ್ಲ ನಾವು ಕೂತ್ಕೊಂಡಿದ್ವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಮಿಡ್ಲಲ್ಲಿ ಕೂಡ ಫೆಬ್ರವರಿನ ಮಾರ್ಚ್ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಸೇಮ್ ಇದೆ, ಸೇಮ್ ಆದರೆ ಬರಕ ಏನಿದ್ದಿಲ್ಲ, ನೆರಳೆ ಚೆನ್ನಾಗಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು 3ನೇ ಸಾರಿ ಈ ಸ್ಥಳದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು ಪ್ರಿಯರೇ. ಹಲ್ಲೆಲೂಯಾ, ಓಕೆ. ಈ ಒಂದು ಸಂದರ್ಭದಲ್ಲಿ ಹೋದ ವರ್ಷ ನಾವು ದೇವರ ವಾಕ್ಯವನ್ನ ಕೇಳಿದಂತವರಾಗಿದ್ದೇವೆ, ಈ ವರ್ಷವೂ ಕೂಡ ನಾವು ದೇವರ ವಾಕ್ಯವನ್ನ ಕೇಳೋಣ. ಯಾಕಂದರೆ ನಮ್ಮ ದೇವರು ಮಾತನಾಡುವಂತ ದೇವರಾಗಿದ್ದಾನೆ. ಆತನು ಕಲ್ಲು ದೇವರಲ್ಲ, ಮರ ದೇವರಲ್ಲ, ಕಟ್ಟಿಗೆ ದೇವರಲ್ಲ, ಆತನು ಮನುಷ್ಯರು ಮಾಡಿದಂತ ಒಂದು ವಿಗ್ರಹ ಅಲ್ಲ, ಬೊಂಬೆ ಅಲ್ವೇ ಅಲ್ಲ.
ಮನುಷ್ಯರು ಎಂಬುದಾಗಿ ಕರೆಸಿಕೊಳ್ಳುವಂತ ಆತನು ಅಲ್ವೇ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ನಮ್ಮ ದೇವರು ಮಾತಾಡುವಂತ ದೇವರಾಗಿದ್ದಾನೆ. ಆತನು ಮಾತಾಡುವಾಗ ನಮ್ಮ ಜೀವಿತದಲ್ಲಿ ನಾವು ಬಿಡುಗಡೆಯನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ದೇವರು ಮಾತನಾಡಲಾರದೆ ಇದ್ದಿದ್ರೆ ಮೃತ್ಯುಂಜಯ ಅವರು ಎದ್ದಳಕ್ಕೆ ವೆಂಕಟೇಶ್ ಅವರು ಆ ಒಂದು ರೋಗದಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂದ್ರೆ ಅದು ಯೇಸು ಕ್ರಿಸ್ತನ ಕೃಪೆ, ಆತನ ಕರುಣೆ, ಆತನು ರೋಗದಿಂದ ಬಿಡುಗಡೆ ಮಾಡಿರುವಂತದ್ದೇ ಕಾರಣವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದ ಕಡೆಗೆ ನೇರವಾಗಿ ಹೋಗೋಣ. ಈ ಒಂದು ಸಂದರ್ಭದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದ ಕಡೆಗೆ ಬನ್ನಿ. ನಲವತ್ಮೂರನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 18-19 ವಚನಗಳು. ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನನ್ನ ಸ್ತೋತ್ರವನ್ನ ಪ್ರಚಾರ ಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನ ಹರಿಸುವವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವು ಎಂಬುದು. ಹಲ್ಲೆಲೂಯಾ, ಒಂದು ಸಂದರ್ಭದಲ್ಲಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರೇ, ಈ ವಾಕ್ಯದ ಮೂಲಕವಾಗಿ ನನಗೆ ಮಾತಾಡು, ನನ್ನ ಸಂಗಡ ಮಾತನಾಡಯ್ಯ ಕರ್ತನೆ. ಹೊಸದಾದಂತ ಕಾರ್ಯ ಎಂಬುದಾಗಿ ನೀನು ಹೇಳ್ತಾ ಇದೀಯಪ್ಪ. ಹಳೆಯ ಕಾರ್ಯಗಳನ್ನ ಮರೆತು ಬಿಡು ಎಂಬುದಾಗಿ ಹೇಳ್ತಾ ಇದೆಯಪ್ಪ. ಆ ಹೊಸದಾದ ಕಾರ್ಯ ಏನಾಗಿದೆಯೋ ದೇವರೇ, ನನ್ನ ಸಂಗಡ ನೀನು ಮಾತನಾಡು ಎಂಬುದಾಗಿ ಇವಾಗ ನಾವೆಲ್ಲರೂ ಕೂಡ ದೇವರ ಇಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ ವಾಕ್ಯದ ಸಲುವಾಗಿ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಪ್ಪ. ಓದಿದಂತ ವಾಕ್ಯ ಭಾಗದಲ್ಲಿ ಅಡಕವಾಗಿರ್ತಕ್ಕಂಥ ಸತ್ಯಾಂಶಗಳನ್ನು ನನಗೂ ಕರ್ತನೆ ನಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಯ್ಯ. ಒಳ್ಳೆ ದೇವರೇ, ಒಳ್ಳೆ ಕರ್ತನೆ ಸ್ವಾಮಿ, ನೀನು ಮಾತಾಡುವುದಾದರೆ ಕೊರಡು ಚಿಗುರುವಂಥದ್ದು ಸ್ವಾಮಿ. ನೀನು ಮಾತನಾಡುವಾಗ ಸ್ವಾಮಿ ಕರ್ತನೆ ರೋಗ ಬಿಡುಗಡೆಯಾಗುತ್ತೆ, ದೆವ್ವ ಹೊರಟು ಹೋಗುತ್ತೆ. ನೀನು ಮಾತನಾಡುವಾಗ ಸ್ವಾಮಿ ಕರ್ತನೆ ಯಾವ ಕೆಟ್ಟದಾದ ಪರಿಸ್ಥಿತಿ ಇರುವಾಗ ಕರ್ತನೆ ಅದೆಲ್ಲ ತೊಲಗಿಸಲ್ಪಟ್ಟು ಕರ್ತನೆ ದುಸ್ಥಿತಿ ಹೋಗಿ ಸುಸ್ಥಿತಿ ಬರುತ್ತೆ ಸ್ವಾಮಿ. ಕರ್ತನೆ ನೀನೇ ಮಾತನಾಡಯ್ಯ. ಬೇಕಾದ ಆತ್ಮಿಕ ಆಹಾರವನ್ನ ನನಗೂ ನಮ್ಮೆಲ್ಲರಿಗೂ ನೀನೇ ಉಣಬಡಿಸು ಸ್ವಾಮಿ. ಕರ್ತನೆ ಬಂದಿರುವಂತವರೆಲ್ಲರೂ ನಿನ್ನ ವಾಕ್ಯವನ್ನ ಕೇಳಿ ಕರ್ತನೆ ತೃಪ್ತರಾಗುವಂತೆ ನೀನು ಸಹಾಯ ಮಾಡು, ನಡೆಸು ಕರ್ತನೆ. ಇವತ್ತಿನ ದಿನ ಹೊಸದಾದ ಕಾರ್ಯ ಎಂಬುದಾಗಿ ಹೇಳ್ತಾ ಇದೀಯಪ್ಪ. ಆ ಹೊಸದಾದ ಕಾರ್ಯ ಏನಾಗಿದೆಯೋ, ಯಾವ ಹೊಸದಾದ ಕಾರ್ಯವನ್ನು ಇವರ ಜೀವಿತದಲ್ಲಿ ಸ್ವಾಮಿ ಈ ವರ್ಷದಲ್ಲಿ ನೀನು ಮಾಡ್ಲಿಕ್ಕಿದೆಯೋ ಕರ್ತನೆ ನೀನೇ ಆ ಕಾರ್ಯವನ್ನು ಇವರ ಜೀವಿತದಲ್ಲಿ ಜರುಗಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇನ್. ಬಲಗೈಯನ್ನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾನೆ. ಒಂದು ಸಂದರ್ಭದಲ್ಲಿ ಯೆಶಾಯನ ಗ್ರಂಥದಲ್ಲಿ ನಾವು ಓದಿದಂತ ವೇದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನು ಹೇಳ್ತಾ ಇದ್ದಾನೆ, ಪುರಾತನವಾಗಿರುವಂತ ಕಾರ್ಯಗಳನ್ನ ನೀವು ಮರೆತು ಬಿಡ್ರಿ. ಈಗೋ ಹೊಸದಾದ ಒಂದು ಕಾರ್ಯವನ್ನ ನಾನು ನಿಮ್ಮ ಜೀವಿತದಲ್ಲಿ ಮಾಡುತ್ತೇನೆ. ಹೊಸದಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ನಾನು ನಿಮ್ಮ ಜೀವಿತದಲ್ಲಿ ಮಾಡುತ್ತೇನೆ. ಯಾವ ವಿಷಯದಲ್ಲಿ ನೀವು ಬೇಸತ್ತು ಹೋದಂತವರಾಗಿದ್ದೀರಿ, ಯಾವ ವಿಷಯದಲ್ಲಿ ನೀವು ತೃಪ್ತಿಗೆಟ್ಟಂತವರಾಗಿದ್ದೀರಿ, ಯಾವ ವಿಷಯ ನಿಮ್ಮನ್ನ ಮನ ಕಲಕುವಂತೆ ಮಾಡ್ತಾ ಇದೆ, ಯಾವ ವಿಷಯದಲ್ಲಿ ನೀವು ಸೋತು ಹೋದಂತವರು ಆಗಿದ್ದೀರಿ, ಇವತ್ತಿನ ದಿನ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೀವಿತದಲ್ಲಿ ಹೊಸದಾಗಿರುವಂತ ಒಂದು ಕಾರ್ಯವನ್ನ ಮಾಡುತ್ತೇನೆ. ಹೊಸದಾದಂತ ಕಾರ್ಯ ಅಂದ್ರೆ ಎಲ್ಲರೂ ಹೊಸದಾದಂತ ಕಾರ್ಯ, ಎಲ್ಲರೂ ಹೇಳ್ರಿ, ಚಾಪೆ ಮೇಲೆ ಇರೋರು ಹೇಳ್ರಿ, ಹೊಸದಾದಂತ ಕಾರ್ಯ ಹೇಳ್ರಿ, ಹೇಳ್ರಿ ಅಮ್ಮರೇ, ಹೊಸದಾದಂತ ಕಾರ್ಯ. ಹಲ್ಲೆಲೂಯಾ. ಎಲ್ಲರ ಬಾಯಿಂದ ಬರಲಿ, ಹೊಸದಾದಂತ ಕಾರ್ಯ.
ಹೊಸದಾದ ಕಾರ್ಯ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾನೆ, ನಿಮ್ಮ ಜೀವಿತದಲ್ಲಿ ಹಳೆಯ ಪುರಾತನ ಕಾರ್ಯಗಳನ್ನ ನೀವು ಮರೆತು ಬಿಡ್ರಿ, ಹೊಸದಾದಂತ ಒಂದು ಕಾರ್ಯವನ್ನ ನಾನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದ ಪುಸ್ತಕದಲ್ಲಿ ಅನೇಕ ವ್ಯಕ್ತಿಗಳ ಕುರಿತಾಗಿ ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಾಗ ಆತನ ಜೀವಿತ ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣುತ್ತೆ. ಆತನ ಜೀವಿತ ನೋಡೋದಕ್ಕೆ ಬಹಳ ರಮ್ಯವಾಗಿ ಕಾಣುತ್ತೆ. ಆತನಿಗೆ ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ, ಆತನಿಗೆ ಸ್ವತ್ತು ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಎಲ್ಲವೂ ಕೂಡ ಇದೆ. ಆದರೆ ಆತನ ಜೀವಿತದಲ್ಲಿ ಆತನು ಮಾಡಿರ್ತಕ್ಕಂಥ ಪಾಪ, ಆತನು ಮಾಡಿರುವಂತ ಒಂದು ತಪ್ಪಾದ ಕಾರ್ಯ ಆತನನ್ನ ಏನ್ ಮಾಡ್ತಾ ಇದೆ? ಕೊರಗುವಂತೆ ಮಾಡ್ತಾ ಇದೆ. ಆತನ ಜೀವಿತಕ್ಕೆ ಮುಪ್ಪಾಗಿದೆ, ಆತನ ಪ್ರಾಣಕ್ಕೆ ಮುಪ್ಪಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಬೇರೆ ಯಾರೂ ಅಲ್ಲ, ಆತನು ಮೋಸಗಾರನಾಗಿರುವಂತ ಯಾಕೋಬನೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೋಬನ ಹಳೆಯ ಜೀವಿತವನ್ನು ನಾವು ನೋಡುವಾಗ ಆತನು ತನ್ನ ತಂದೆಗೆ, ತನ್ನ ಸ್ವಂತ ಅಣ್ಣನಿಗೆ ಏನು ಮಾಡಿದ? ಮೋಸ ಮಾಡಿದನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ತನ್ನ ತಂದೆಗೆ ಆಹಾರವನ್ನ ಕೊಟ್ಟು ನಾನು ಏಷಾವನಾಗಿದ್ದೇನೆ ಎಂಬುದಾಗಿ ಚೊಚ್ಚಲುತನದ ಹಕ್ಕನ್ನ, ಆಶೀರ್ವಾದಗಳನ್ನ ಯಾರು ಪಡೆದುಕೊಂಡ್ರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ? ಯಾಕೋಬನು ಎನ್ನುವಂತ ಒಬ್ಬ ವ್ಯಕ್ತಿ. ಹಲ್ಲೆಲೂಯಾ. ಪಡೆದುಕೊಂಡು ಹೋದಾದ ಮೇಲೆ ದೇವರು ಆತನ ಸಂಗಡ ಇದ್ದಾಗಲೂ ಕೂಡ, ಆತನನ್ನ ಅಭಿವೃದ್ಧಿ ಪಡಿಸಿದಾಗಲೂ ಕೂಡ ಆತನನ್ನ ಒಂದು ಸ್ಥಿತಿ ಕಾಡ್ತಾ ಇದೆ. ಏನ್ ಕಾಡ್ತಾ ಇದೆ ಅಂದ್ರೆ, ನಾನು ನನ್ನ ತಂದೆಗೆ, ನನ್ನ ಅಣ್ಣನಿಗೆ ನಾನು ಏನು ಮಾಡಿದವನಾಗಿದ್ದೇನೆ? ಮೋಸ ಮಾಡಿದವನಾಗಿದ್ದೇನೆ. ಮೋಸದ ಒಂದು ಪ್ರವೃತ್ತಿಯಲ್ಲಿ ಜೀವಿಸುತ್ತಿರುವಂತ ಯಾಕೋಬನ ಜೀವಿತದಲ್ಲಿ ದೇವರು ಬಂದು ಏನ್ ಮಾಡಿದ್ರು ಪ್ರಿಯರೇ? ಹೊಸದಾಗಿರುವಂತ ಒಂದು ಕಾರ್ಯವನ್ನ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಮಕ್ಕಳು ಯಾರು ಗಲಾಟೆ ಮಾಡಬೇಡ್ರಿ. ಹೊಸದಾಗಿರುವಂತ ಕಾರ್ಯವನ್ನ ಯಾರು ಮಾಡಿದ್ರು? ದೇವರು ಮಾಡಿದ್ರು ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಯಾಕೋಬನು ತಾನು ಮತ್ತು ತನ್ನ ಹೆಂಡತಿಯರು, ದಾಸಿಯರ ಸಂಗಡ ಅನೇಕ ವಾಗಿರ್ತಕ್ಕಂಥ ಕುರಿಗಳು, ಎತ್ತುಗಳು ಮತ್ತು ಅನೇಕವಾಗಿರ್ತಕ್ಕಂಥ ಕತ್ತೆಗಳು, ಸಿರಿ ಸಂಪತ್ತನ್ನ ಎಲ್ಲವುಗಳನ್ನ ಏನ್ ಮಾಡಿದ? ಮಾವನಾಗಿರುವಂತ ಲಾಬಾನನ ಮನೆಯಿಂದ ಒಡೆದುಕೊಂಡು ಬಂದ ಪ್ರಿಯರೇ. ಹಲ್ಲೆಲೂಯಾ. ದೇವರು ಆತನನ್ನ ಆಶೀರ್ವಾದ ಮಾಡಿದ, ಅದ್ಭುತವಾದ ರೀತಿಯಲ್ಲಿ ಆತನನ್ನ ಆಶೀರ್ವಾದ ಮಾಡಿರುವಂತ ಒಂದು ಸಂದರ್ಭದಲ್ಲಿ ಆತನಿಗೆ ಕಾಡ್ತಾ ಇದೆ, ಅಯ್ಯೋ ಈಗ ನಾನು ನನ್ನ ಸ್ವಂತ ಊರಿಗೆ ಹೋದ್ರೆ, ನನ್ನ ತಂದೆಯ ಮನೆಗೆ ಹೋದ್ರೆ ನನ್ನ ಅಣ್ಣ ನನ್ನನ್ನು ಏನ್ ಮಾಡ್ತಾನೆ? ಸಾಯಿಸಿ ಹಾಕ್ತಾನೆ. ಯಾಕಂದ್ರೆ ನಾನು ನನ್ನ ಅಣ್ಣನಿಗೆ ಮೋಸವನ್ನ ಮಾಡಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನನ್ನ ಅಣ್ಣನಿಗೆ ಏನ್ ಮಾಡಿದ್ದೇನೆ? ಮೋಸವನ್ನ ಮಾಡಿದ್ದೇನೆ. ಇವತ್ತಿನ ದಿನ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಜನರು ಯಾವುದೋ ವಿಷಯದಲ್ಲಿ ಇನ್ನೊಬ್ಬ ವ್ಯಕ್ತಿಗಳಿಗೆ ಏನ್ ಮಾಡ್ತಾ ಇದ್ದಾರೆ? ಮೋಸವನ್ನ ಮಾಡುವಂತ ಪ್ರವೃತ್ತಿಯಲ್ಲಿ ಇರುವಂತವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಕುಟುಂಬಗಳಲ್ಲಿಯೇ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗಲಾರದಂತ ಒಂದು ಪರಿಸ್ಥಿತಿ. ಅಣ್ಣ ತಮ್ಮಂದಿರು ಏನಾಗ್ತಾ ಇದ್ದಾರೆ? ಅದೇನೋ ಗಾದೆ ಇದೆ, ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳನ್ನು. ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಚೆನ್ನಾಗಿ ಬೆಳಿತಾ ಇರ್ತಾರೆ. ಆದ್ರೆ ಸೊಸೆಯವರು ಇವರು ಬಂದಾಗ ಏನಾಗುತ್ತೆ? ಬದಲಾಗ್ಬಿಡುತ್ತೆ. ಎಲ್ಲ ಟೋಟಲ್ ಚೇಂಜ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಏನಂತ ಹೇಳ್ತಾ ಇದೆ ವಾಕ್ಯ? ಹೊಸದಾದಂತ ಒಂದು ಕಾರ್ಯ. ಈ ರೀತಿಯಾಗಿ ಯಾಕೋಬನು ಜೀವಿಸ್ತಾ ಇರಬೇಕಾದ್ರೆ, ಯಾಕೋಬನ ಜೀವಿತದಲ್ಲಿ ದೇವರು ಏನ್ ಮಾಡಿದ ಪ್ರಿಯರೇ? ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. 2 ಪಾಳೆಯಗಳಿಗೆ ಒಡೆಯನನ್ನಾಗಿ ದೇವರು ಯಾಕೋಬನನ್ನ ಮಾಡಿದ. ಆದ್ರೂ ಕೂಡ ನನ್ನ ಅಣ್ಣನು ಎಲ್ಲಿ ನನ್ನನ್ನು ಒಡೆದಾಕ್ತಾನೋ ಎನ್ನುವಂತ ಪರಿಸ್ಥಿತಿ ಉಂಟಾದಂತ ಒಂದು ಸಂದರ್ಭದಲ್ಲಿ ಆವಾಗ ಯಾಕೋಬನು ದೇವರ ಮೊರೆ ಹೋದ, ದೇವರಿಗೆ ಪ್ರಾರ್ಥನೆ ಮಾಡಿದ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಂತ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆದಿಕಾಂಡ ಪುಸ್ತಕದಲ್ಲಿ ದೇವರು ಏನ್ ಮಾಡಿದಂದ್ರೆ ಯಾಕೋಬನ ಸಂಗಡ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ದೂತನಾಗಿ ಬಂದು ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಯಾಕೋಬನು ಪ್ರಾರ್ಥನೆ, ಎಂತ ಪ್ರಾರ್ಥನೆ ಮಾಡ್ತಾ ಇದ್ದಂದ್ರೆ, ದೇವರೇ ನೀನು ಆಶೀರ್ವಾದ ಮಾಡ್ಲಾರ್ದ ಹೊರತು ನಾನು ನಿನ್ನನ್ನ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಂಗ ಪ್ರಾರ್ಥನೆ ಇರ್ಬೇಕು ನಮ್ದು. ಹೆಂಗಿರ್ಬೇಕು? ದೇವ್ರೇ ನೀನು ಕೊಟ್ಟೆ ಕೊಡ್ತೀಯ. ಹನ್ನೆರಡು ಏನ್ ಮಾಡಿದ್ಲು? ಹೋಗಿ ದೇವಾಲಯಕ್ಕೆ ಹೋಗಿ ಏನ್ ಮಾಡಿದ್ಲು? ದೇವ್ರೇ ನೀನು ಕೊಟ್ಟೆ ಕೊಡ್ತೀಯ. ಇಷ್ಟು ದಿನ ನಾನು ಮರ್ತು ಬಿಟ್ಟಿದ್ದೆ, ನನ್ನ ಸ್ವಂತ ತಂಗಿಯ ಮಕ್ಕಳೇ ನನ್ನ ಮಕ್ಕಳು ಅಂತೇಳಿ ಅನ್ಕೊಂಡಿದ್ದೆ, ಆದ್ರೆ ನೀನು ಖಂಡಿತವಾಗಿ ಕೊಟ್ಟೆ ಕೊಡ್ತೀಯ ಅಂತೇಳಿ ಕಣ್ಣೀರಿನಿಂದ ದೇವಾಲಯಕ್ಕೆ ಹೋಗಿ ನನಗೆ ಮಕ್ಕಳನ್ನ ಕೊಡು ಅಂತೇಳಿ ಏನ್ ಮಾಡಿದ್ಲು? ದೇವಾದಿ ದೇವರಿಗೆ ಬೇಡಿಕೊಳ್ಳಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹುಟ್ಟಿಸಿದ ದೇವರು ಒಬ್ಬಾತನೇ, ಇರುವಂತ ದೇವರು ಕೂಡ ಒಬ್ಬಾತನೇ. ಈ ಭೂಮಿ ಹೆಂಗ ಒಂದಿದೆನೋ, ಯಾವ ರೀತಿಯಾಗಿ ಸೂರ್ಯನು ಒಬ್ಬನಿದ್ದಾನೋ, ಚಂದ್ರನು ಒಬ್ಬನೇ ಇದ್ದಾನೋ, ಅದೇ ರೀತಿಯಾಗಿ ದೇವರು ಕೂಡ ಎಷ್ಟು ಜನ ಇದ್ದಾರೆ?
ಒಬ್ಬರೇ ಇದ್ದಾರೆ ಪ್ರಿಯರೇ. ಆ ಸತ್ಯ ದೇವರನ್ನ ನಾವೇನ್ ಮಾಡ್ಬೇಕು? ತಿಳಿದುಕೊಳ್ಳಬೇಕು. ಈ ಯಾಕೋಬನ ಆ ಸತ್ಯ ದೇವರನ್ನ ತಿಳಿದುಕೊಂಡಂತ ಒಂದು ಸಂದರ್ಭದಲ್ಲಿ ಆತನ ಸಂಗಡ ಏನ್ ಮಾಡ್ತಾ ಇದ್ದಾನೆ? ಹೋರಾಟ ಮಾಡ್ತಾ ಇದ್ದಾನೆ. ಹೋರಾಡುವಾಗ, ಇಲ್ಲ ದೇವರೇ, ನೀನು ಆಶೀರ್ವಾದ ಮಾಡ್ಲಾರ್ದೆ ಇದ್ರೆ ನಾನು ನಿನ್ನನ್ನ ಬಿಡುವುದೇ ಇಲ್ಲ. ಹಲ್ಲೆಲೂಯ. ಯಾವಾಗ ಆಶೀರ್ವಾದ ಮಾಡ್ಲಾರ್ದೆ ಬಿಡೋದಿಲ್ಲ ಅಂತ ಹೇಳಿದ್ನೋ ಅವಾಗ ದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ನೀನು ಇನ್ನು ಮುಂದೆ ಯಾಕೋಬನಲ್ಲ, ನೀನ್ ಏನಂತ ಹೇಳಿ ಕರೆಯಲ್ಪಡ್ತೀಯಾ? ಇಸ್ರಾಯೇಲನು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕರ ಜೀವಿತಗಳನ್ನ ನಾವು ನೋಡುವಾಗ ಪ್ರಿಯರೇ, ಅನೇಕರ ಜೀವಿತದಲ್ಲಿ ಹೊಸದಾಗಿರ್ತಕ್ಕಂಥ ಕಾರ್ಯಗಳು ಏನಾಗಬೇಕಾಗಿದ್ದಾವೆ? ಆಗಬೇಕಾಗಿದ್ದಾವೆ. ಅನೇಕರ ಜೀವಿತದಲ್ಲಿ ನಾವು ನೋಡ್ತೀವಿ, ತಿಮ್ಮಾಪುರದಿಂದ ಬರುವಂತವ್ರು ಅನೇಕರು, ಇಲ್ಲರಿ ನಮ್ ಗುಡಿಸ್ಲಿದ ನಮಗೆ ಮನೆ ಆಗ್ಬೇಕ್ರಿ, ನಮ್ಮ ಮಕ್ಕಳು ವಯಸ್ಸಿಗೆ ಬಂದಾರ, ನಮ್ಮ ವಯಸ್ಸಿಗೆ ಬಂದಂತ ಮಕ್ಕಳಿಗೆ ಮದುವೆ ಆಗ್ಬೇಕು, ಮದುವೆ ಏರ್ಪಾಟ್ ಮಾಡಿವಿ, ಹಣದ ಅನುಕೂಲತೆ ಆಗ್ತಾ ಇಲ್ಲ. ಹೊಸದಾಗಿರುವಂತ ಕಾರ್ಯಗಳಿಗೆ ನಮಗೆ ಅನುಕೂಲತೆಗಳು ಆಗಬೇಕಂತೇಳಿ ಅನೇಕರು ಏನ್ ಮಾಡ್ತಾ ಇರ್ತಾರೆ? ದೇವರಲ್ಲಿ ಬಂದು ಏನ್ ಮಾಡ್ತಾ ಇರ್ತಾರೆ? ಕೇಳ್ತಾ ಇರ್ತಾರೆ ಪ್ರಿಯರೇ. ಯಾಕೋಬನ ಜೀವಿತದಲ್ಲಿ ಇರುವಂತ ಮೋಸವನ್ನ, ಯಾಕೋಬನ ತನ್ನ ತಪ್ಪನ್ನು ಒಪ್ಪಿಕೊಂಡಂತ ಒಂದು ಸಂದರ್ಭದಲ್ಲಿ ಯಾಕೋಬನಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಇನ್ನು ಮುಂದೆ ಯಾಕೋಬನಲ್ಲ, ನೀನೇನಾಗ್ತಾ ಇದೀಯಾ? ಇಸ್ರಾಯೇಲನು. ಇಸ್ರಾಯೇಲನ್ ಅಂದ್ರೆ ಏನರ್ಥ? ದೇವರ ಸಂಗಡ ಹೋರಾಟ ಮಾಡಿ ಗೆದ್ದವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ನಾವೆಲ್ಲರೂ ಕೂಡ ಆತ್ಮಿಕವಾಗಿ ಏನಾಗಿದ್ದೇವೆ? ನಾವು ಇಸ್ರಾಯೇಲರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಆತ್ಮಿಕವಾಗಿ ನಾವೆಲ್ಲರೂ ಯಾರಾಗಿದ್ದೇವೆ? ಇಸ್ರಾಯೇಲರಾಗಿದ್ದೇವೆ. ಆತ್ಮಿಕವಾದಂತ ಪರಮ ಕಾನಾನು ಎಲ್ಲಿದೆ ನಮಗೋಸ್ಕರವಾಗಿ? ಎಲ್ಲಿದೆ? ಮೂರನೆಯ ಆಕಾಶವನ್ನ ದಾಟಿ ಹೋದಂತ ಒಂದು ಸಂದರ್ಭದಲ್ಲಿ ನಾವೇನನ್ನ ಕಾಣ್ತೀವಿ? ಪರಮ ಕಾನಾನು, ಪರಲೋಕವನ್ನ ನಾವು ಕಾಣುವಂತವರಾಗ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಮಾತಾಡ್ಬೋದು ಚಿಕ್ಕ ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾಕೋಬನ ಹಳೆಯ ಜೀವಿತ, ಪಾಪದ ಜೀವಿತ, ಮೋಸದ ಜೀವಿತದಲ್ಲಿ ಯಾವಾಗ ದೇವರು ಬಂದು ಅಲ್ಲಿ ಒಂದು ಹೊಸದಾಗಿರುವಂತ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಅಣ್ಣ ಭೆಟ್ಟಿಯಾದಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಣ್ಣನು ತಮ್ಮನನ್ನ ಸಾಯಿಸಬೇಕಾಗಿತ್ತು. ಯಾಕಂದ್ರೆ ಅಣ್ಣನಿಗೆ ತಮ್ಮನೇನು ಮಾಡಿದಾನೆ? ಅಣ್ಣನಿಗೆ ಮೋಸ ಮಾಡಿದಾನೆ. ಏನು ಮೋಸ ಮಾಡಿದಾನೆ ಗೊತ್ತಾ? ಎಲ್ಲ ಆಸ್ತಿ ತನ್ನ ಹೆಸರಿಗೆ ಬರ್ಸ್ಕೊಂಡ. ನಿಮ್ಗೆ ಅರ್ಥ ಆಗಂಗೆ ಹೇಳ್ಬೇಕಂತ ಏನ್ ಮಾಡ್ಯಾನ? ಎಲ್ಲ ಆಸ್ತಿ ಅಣ್ಣನ ಹೆಸರಲ್ಲಿ ಏನೂ ಇಲ್ಲ, ಎಲ್ಲದ ಯಾರ ಹೆಸರಿಗೆ ಹೋಗ್ಯದ? ತಮ್ಮನ ಹೆಸರಲ್ಲಿ ಹೋಗ್ಯದ. ತಂದೆ ಹತ್ರ ಹೋಗಿ, ಇಲ್ಲಪ್ಪ ತಂದೆ ಕಣ್ ಕಾಣಿಸ್ತಾ ಇಲ್ಲ ನಾನೇ ನಿನ್ ದೊಡ್ಡ ಮಗ ಅಂತೇಳಿ ಆ ತಂದೆ ಹತ್ರ ಹೋಗಿ ಆಶೀರ್ವಾದಗಳನ್ನ ತಗೊಂಡ್ಬಿಟ್ಟಾನ. ಅಲ್ಲಲ್ಲಿಯ ಎಲ್ಲ ಮೋಸ ಮಾಡ್ಯಾನ. ಅಣ್ಣಗೆ ಸಿಟ್ಟಿರುತ್ತಾ ಇಲ್ವ? ಭಯಂಕರವಾದಂತ ಸಿಟ್ಟಿರುತ್ತೆ. ಎಲ್ಲಿ ನನ್ನ ತಮ್ಮ ಕಾಣ್ತಾನೋ ಅದ್ರ ಸಲುವಾಗಿ ತಂದೆ ಮನೆ ಬಿಟ್ಟು ಎಲ್ಲಿಗೆ ಹೋಗ್ಯಾವ? ಈಗ ಮಾವನ ಮನೆಗೆ ಒಡೆ ಹೋಗ್ಯಾನ. ಅಲ್ಲಲ್ಲಿಯ ಆ ಮಾವನ ಮನೆಯಲ್ಲಿ ಆದ್ರೆ ಆಶ್ರಯ ಸಿಗುತ್ತಂತೇಳಿ ಹೋದ್ರಪ್ಪ ಅಂದ್ರ ಸ್ವಲ್ಪ ಕಂತ್ರಿ ಆದ್ರೆ ಆ ಮಾವ ದೊಡ್ಡ ಕಂತ್ರಿ ಆತ. ಅಲ್ಲಲ್ಲಿಯ ಬೇಸ್ ಬಂದನಂತೇಳಿ ಏನ್ ಮಾಡಿದ? ದೊಡ್ಡ ಮಗಳನ್ನ ಮದುವೆ ಮಾಡಿ ಕೊಟ್ಟ, ಸಣ್ಣ ಮಗಳನ್ನ ಕೂಡ ಮದುವೆ ಮಾಡಿ ಕೊಟ್ಟ ಪ್ರಿಯರ್. ಅಲ್ಲಲ್ಲಿಯ ಅವ್ರಿಬ್ರಿಗೆ ಇನ್ನೂ ಇಬ್ರು ದಾಸರಿಯನ್ನು ಕೊಟ್ಟ. 20 ವರ್ಷ ನೀನು ಇಲ್ಲೇ ಬಿಟ್ಟಿಯಾಗಿ ನೀನು ದುಡಿಬೇಕು ಅಂತೇಳಿ ಏನ್ ಮಾಡಿದ? ಚೆನ್ನಾಗಿ ತನ್ನ ಮಕ್ಕಳನ್ನ ದುಡಿಸ್ಕೊಳ್ಳಿಲ್ಲ, ಅಳಿಯನನ್ನು ಏನ್ ಮಾಡಿದ? ದುಡಿಸಿಕೊಂಡು. ಯಾಕಂದ್ರೆ ಅಳಿಯ ಯಾವಾಗ ಮನೆಗೆ ಕಾಲಿಟ್ಟಾಗ ಆಶೀರ್ವಾದ ಬರುತ್ತೆ. ಯಾಕಂದ್ರೆ ಅಳಿಯ ಯಾರನ್ನ ಹಿಂಬಾಲಿಸಿ ನಡೀತಾ ಇದ್ದ? ಸೃಷ್ಟಿಕರ್ತನಾಗಿರುವಂತ ದೇವರನ್ನ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಮಾವನಿಗೆ ಸೃಷ್ಟಿಕರ್ತನಾದ ದೇವರು ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿ ಇರಬೇಕಾದ್ರೆ ಯಾವ್ದಾದ್ರೂ ಮನುಷ್ಯನಾಗಿರಲಿ, ಹಲ್ಲೆಲೂಯಾ, ಮೋಸ ಮಾಡಿ ಓಡಿ ಹೋದ್ಮೇಲೆ ಮತ್ತೆ ಪುನಃ ಊರಿಗೆ ಬಂದ್ರೆ ಏನಾಗುತ್ತಾ? ಭಯ ಇರುತ್ತ. ಎಲ್ಲಿ ಅವರು ನಾನು ಕೇಡು ಮಾಡಿನಿ, ನನಗೆ ಎಲ್ಲಿ ಮತ್ತೆ ಪುನಃ ಕೇಡು ಮಾಡ್ತಾರೇನೋ, ನಾನು ಮೋಸ ಮಾಡಿನಿ ಎಲ್ಲಿ ನನಗೆ ಎದುರೇಟ್ ಆಗ್ತಾರೇನೋ, ಹಿಂದಿಲಿಂದ ಚೂರಿ ಆಗ್ತಾರೇನೋ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಏನ್ ಮಾಡ್ತಾ ಇದ್ದೇನೆ? ಇಸ್ರಾಯೇಲನಾಗಿ ಮಾಡ್ತಾ ಇದ್ದೇನೆ. ನೀನು ಯಾವುದಕ್ಕೂ ಕೂಡ ಚಿಂತಿಸುವುದು, ಭಯ ಪಡುವಂತದ್ದು ಬೇಕಾಗಿಲ್ಲ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಆವತ್ತಿನ ದಿನದಿಂದ ಅಣ್ಣ ತಮ್ಮಂದ್ರು ಇಬ್ರು ಕೂಡ ಏನಾದ್ರು ಒಂದಾದ್ರು ಪ್ರೀತಿ ಎನ್ನುವಂಥದ್ದು ಅವರ ಮಧ್ಯದಲ್ಲಿ ಬಂತು. ತಂದೆಗೂ ಒಪ್ಪಿಗೆಯಾದ ರೀತಿಯಲ್ಲಿ ಯಾಕೋಬನು ಇಸ್ರಾಯೇಲನಾಗಿ ಜೀವಿಸಿ ಏನ್ ಮಾಡಿದ? ಬಾಳಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರ ಜೀವಿತದಲ್ಲಿ ಹೊಸದಾಗಿರುವಂತ ಕಾರ್ಯಗಳು ಆಗಬೇಕಾಗಿದೆ ಪ್ರಿಯರೇ. ಹಳೆಯದಾದಂತ ಕಾರ್ಯಗಳು, ಹಳೆಯದಾಗಿರ್ತಕ್ಕಂಥ ಸಂಗತಿಗಳನ್ನ ನಾವೇನ್ ಮಾಡ್ಬೇಕಾಗಿದೆ? ಮರಿಬೇಕಾಗಿದೆ. ಹಲ್ಲೆಲೂಯಾ. ಹಳೆಯದಾದಂತ ಒಂದು ಕಾಲದಲ್ಲಿ ನಿನ್ನ ಜೀವಿತದಲ್ಲಿ ದೇವರನ್ನು ತಿಳಿಯಲಾರದಕ್ಕಿಂತ ಮುಂಚೆ ನೀನು ಯಾವುದಾದ್ರೂ ಪಾಪಕ್ಕೆ ನೀನು ಹೋಗಿದ್ದೇನು? ಪಾಪದ ದಾಸಳು ನೀನು ಆಗಿದ್ದೀಯೇನು? ಆದ್ರೆ ಇವತ್ತಿನ ದಿನ ನೀನು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂಥದ್ದು ಬೇಕಾಗಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಪಾಪವನ್ನ ಪರಿಹರಿಸುವಂತ ದೇವರೇ ನಮಗೆ ಸಿಕ್ಕಿದ್ದಾನೆ. ಈ ಲೋಕದಲ್ಲಿ ಪಾಪವನ್ನ ಪರಿಹರಿಸುವಂತವ್ರು ಯಾರಾದ್ರೂ ಇದ್ದಾರಾ?
ಯಾರು ಇಲ್ಲ. ಯೇಸು ಸ್ವಾಮಿಯನ್ನ ಬಿಟ್ಟು ಈ ಲೋಕದಲ್ಲಿ ಪಾಪವನ್ನು ಪರಿಹರಿಸುವಂತವರು ಯಾರು ಕೂಡ ಇಲ್ಲ ಪ್ರಿಯರೇ. ಎಲ್ಲಾ ಮನುಷ್ಯರು ಏನಾಗಿದ್ದಾರೆ? ಪಾಪಿಗಳಾಗಿದ್ದಾರೆ. ಅದರ ಸಲುವಾಗಿ ಆತನೇ ಈ ಲೋಕಕ್ಕೆ ಬಂದು ಏನ್ ಮಾಡಿದ? ಎಲ್ಲಾ ಮನುಷ್ಯರ ಪಾಪವನ್ನ ತನ್ನ ಮೇಲೆ ಹೊತ್ತುಕೊಂಡು ನಮಗೋಸ್ಕರವಾಗಿ ಯಜ್ಞವಾದ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಫೋಟೋ ನೋಡಿ ನೀವು ಹೆಂಗ್ ನೋಡಿದ್ರಿ ಹೇಳ್ರಿ? ಶಿಲುಬೆ ಮೇಲೆ ಆತನು ಯಜ್ಞವಾಗಿರುವಂತದ್ದನ್ನ. ಹಲ್ಲೆಲೂಯಾ. ಬೇರೆಲ್ಲ ಫೋಟೋಗಳು ಹೆಂಗಿರ್ತಾವ? ಕೊಡ್ಲೆ ಹಿಡ್ಕೊಂಡಿರೋದು, ಚಿನ್ನ ಹಿಡ್ಕೊಂಡಿರೋದು, ಎಲ್ಲ ಕಣ್ಣುಗಳ ಅಂಗ ಅವು ಇವು ಎಲ್ಲ ಇರ್ತಾವೆ. ಆದ್ರೆ ಯೇಸು ಸ್ವಾಮಿದ ಹೆಂಗಿರುತ್ತ್ರಿ? ಸಿಂಗರ್ ಕಲ್ಪನಾ ಅವ್ರ ಕುರಿತಾಗಿ ನೀವು ಕೆಲವು ಜನ ಕೇಳಿರ್ಬೋದು. ಒಳ್ಳೆ ಸಿಂಗರ್ ಆಕೆ ಬ್ರಾಹ್ಮಿಣ್ಸ್. ಆಕೆ ಚೆನ್ನೈ ಅವ್ರದ್ದು ಅವರು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಆಕೆ ರೋಮನ್ ಕ್ಯಾಥಲಿಕ್ ಒಂದು ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ಲು ಪ್ರಿಯರು. ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಒಂದ್ಸಾರಿ ಆಕೆಗೆ ಅನಾರೋಗ್ಯ ಬಂದಂತ ಒಂದು ಸಂದರ್ಭದಲ್ಲಿ ಆಕೆ ರೋಮನ್ ಕ್ಯಾಥಲಿಕ್ ಒಂದು ಸ್ಕೂಲಿಗೆ ಹೋದ್ರೂ ಕೂಡ ಆಕೆಗೆ ಯೇಸು ಕ್ರಿಸ್ತನ ಕುರಿತಾಗಿ ಯಾವುದೇ ಒಂದು ಏನಿಲ್ಲ, ಅರಿವಿಲ್ಲ, ಜ್ಞಾನವಿಲ್ಲ. ಯಾಕಂದ್ರೆ ಬ್ರಾಹ್ಮಿಣ್ಸ್ ಅಲ್ವಾ, ಅವ್ರ ಕುಟುಂಬದಲ್ಲಿ ಯಾರನ್ನಾದ್ರೂ ಟಚ್ ಮಾಡಿದ್ರೆ ಏನ್ ಮಾಡ್ತಾರೆ? ಯಾರನ್ನಾದ್ರೂ ಅಂದ್ರೆ ಬೇರೆಯವ್ರನ್ನ, ಹಲ್ಲೆಲೂಯಾ, ತಮ್ಮ ಕುಲದವ್ರನ್ನ ಬಿಟ್ಟು ಬೇರೆ ಯಾವುದೇ ಕುಲದವ್ರನ್ನ ಏನ್ ಮಾಡಿದ್ರೆ ಟಚ್ ಮಾಡಿದ್ರೆ ಏನ್ ಮಾಡ್ತಾರೆ? ಅವರು ಸ್ನಾನ ಮಾಡ್ತಾರೆ. ಹಲ್ಲೆಲೂಯಾ. ಕೈ ತೊಳ್ಕೊಳ್ತಾರೆ. ಬಹಳ ಟ್ರೆಡಿಷನಲಿ ಏನವರು ಬ್ರಾಹ್ಮಿಣ್ಸ್ ಪ್ರಿಯರು. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಆಕೆ ಸಾಕ್ಷಿ ಯೂಟ್ಯೂಬ್ ಅಲ್ಲಿ ಇದೆ ನೋಡ್ರಿ, ನೆಟ್ ಅಲ್ಲಿ ಇದೆ, ನೀವು ನೋಡ್ಕೊಬಹುದು ಆಮೇಲೆ. ಹಲ್ಲೆಲೂಯಾ. ಆಕೆ ಹೇಳ್ತಾ ಇದ್ದಾಳೆ, ಆಕೆ 16 ವರ್ಷದವರೆಗೆ ಆ ಒಂದು ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ 16 ವರ್ಷ ವಯಸ್ಸುಳ್ಳಾದ ಆಕೆ ಆದಂತ ಸಂದರ್ಭದಾಗ ಆಕೆಗೆ ಅನಾರೋಗ್ಯ ಬಂತಂತೆ. ಅನಾರೋಗ್ಯ ಬಂದಾಗ ಅವಾಗ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತೇಳಿ ಏನ್ ಮಾಡಿದ್ರಂತೆ? ಕರ್ಕೊಂಡು ಹೋದ್ರಂತೆ. ಆದ್ರೂ ಕೂಡ ಆಕೆಗೆ ಕಡಿಮೆ ಆಗಲಾರದಂತ ಒಂದು ಪರಿಸ್ಥಿತಿ ಉಂಟಾದಾಗ ತನ್ನ ಸ್ನೇಹಿತರು ಕೆಲವು ಜನ ಯಾರಿದ್ರಂತೆ? ದೇವರನ್ನು ನಂಬಿದಂತ ಮಕ್ಕಳಿದ್ರಂತೆ. ಅವರು ಎಲ್ಲರೂ ಬಂದು ಏನ್ ಮಾಡಿದ್ರಂತೆ? ಆಕೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅವ್ರ ತಂದೆ ತಾಯಿಗಳು ಏನ್ ಮಾಡಿದ್ರಂತೆ? ಅವಕಾಶ ಮಾಡಿಕೊಟ್ರಂತೆ ಪ್ರಿಯರೇ. ಹಲ್ಲೆಲೂಯಾ. ಅವಕಾಶ ಮಾಡಿಕೊಟ್ರ. ಕಲ್ಪನಾ ಅವ್ರು ಹೇಳ್ತಾ ಇದ್ದಾರೆ, ಸಿಂಗರ್ ಕಲ್ಪನಾ ಅವ್ರು ಏನಂತ ಹೇಳಂದ್ರೆ, ನಾನು ಚರ್ಚಿಗೆ ಮನೆಯಿಂದ ಸ್ಕೂಲಿಂದ ಮನೆಗೆ ಬರಬೇಕಾದ್ರೆ ನಡುವೆ ಏನ್ ಬರ್ತಾ ಇತ್ತು? ಚರ್ಚಿನ ದಾಟಿ ಹೋಗ್ಬೇಕಾಗಿತ್ತು. ಒಂದ್ಸಾರಿ ನಾನು ಚರ್ಚ್ ಒಳಗಡೆ ಹೋದ ತಕ್ಷಣ ನನಗೇನ್ ಕಾಣಿಸ್ತಾ ಇದೆ? ಶಿಲುಬೆ ಮೇಲಿರುವಂತ ಯೇಸು ಸ್ವಾಮಿ. ಯಾಕೆ ಈತನು ಈ ರೀತಿಯಾಗಿ ಇದ್ದಾನೆ? ಯಾಕೆ ಈತನ ಮುಖ ಈ ರೀತಿಯಾಗಿ ಇದೆ? ಯಾಕೆ ಈತನ ಕೈಯಲ್ಲಿ ಕಾಲುಗಳಲ್ಲಿ ರಕ್ತ ಎನ್ನುವಂಥದ್ದು ಸೋರ್ತಾ ಇದೆ? ಆಕೆಗೆ ಗೊತ್ತಿಲ್ಲ ಯೇಸುವಿನ ಕುರಿತಾಗಿ. ಹಲ್ಲೆಲೂಯಾ. ಆದ್ರೆ ಆಕೆ ಒಂದು ಪುಸ್ತಕವನ್ನು ಓದ್ತಾಳೆ ಪ್ರಿಯರೇ. ಆ ಪುಸ್ತಕ ಆಕೆ ಹೇಳಿದ್ಲು, ಆ ಪುಸ್ತಕದ ಕುರಿತಾಗಿ ಒಬ್ಬ ಬ್ರಾಹ್ಮಣವರೇ ಬರೆದಿರ್ತಕ್ಕಂಥ ಪುಸ್ತಕ. ಆ ಪುಸ್ತಕವನ್ನು ಆಕೆ ಓದಿದ ತಕ್ಷಣ ಆಕೆ ಗೊತ್ತಾದಕ್ಕೆ ಪ್ರಾರಂಭ ಮಾಡಿತು ಪ್ರಿಯರು. ಏನಂದ್ರೆ, ಯಾವ ಯೇಸುವಿನ ಕುರಿತಾಗಿ ವೇದಗಳಲ್ಲಿ ಹೇಳಲ್ಪಟ್ಟಿದೆಯೋ, ಯಾವ ಒಬ್ಬ ದೇವರ ಕುರಿತಾಗಿ ವೇದಗಳಲ್ಲಿ ತಿಳಿಸಲ್ಪಟ್ಟಿದೆಯೋ, ಆ ಯಜ್ಞ ಪಶು, ಆ ಪ್ರಜಾಪತಿ ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಆಕೆ ಆವಾಗಿನಿಂದ 16ನೇ ವಯಸ್ಸಿನಿಂದ ಏನ್ ಮಾಡಿದ್ಲು? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಆಕೆ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ಮಹಿಳೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಆಕೆ ಲೈಬ್ರರಿಗೆ ಹೋಗಿ ಕದ್ದು ಏನ್ ಮಾಡ್ತಾ ಇದ್ಲಂತೆ? ಬೈಬಲ್ ಅನ್ನು ಓದ್ತಾ ಇದ್ಲಂತೆ ಪ್ರಿಯರು. ಹಲ್ಲೆಲೂಯಾ. ಮತ್ತೆ ಬೈಬಲ್ ಅನ್ನು ಎಲ್ಲಿ ಇಡ್ತಿದ್ಲಂತೆ? ಟಾಯ್ಲೆಟ್ ರೂಮ್ ಅಲ್ಲಿ ಮ್ಯಾಲ್ಗಡೆ ಅಲ್ಲಿ ಇಟ್ಟು ಅದನ್ನ ಜೋಪಾನವಾಗಿಟ್ಟು. ಯಾಕಂದ್ರೆ ಬೇರೆ ಯಾರಾದ್ರೂ ನೋಡಿದ್ರೆ ಏನ್ ಮಾಡ್ತಾರೆ? ಮನೆಯಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಅಂತೇಳಿ ಆಕೆ ಏನ್ ಮಾಡಿದ್ಲು? ಆ ತರ ದೇವರಲ್ಲಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತ ಒಂದು ಸಂದರ್ಭದಲ್ಲಿ ಪ್ರಿಯರೇ, ಸುಮಾರು ವರ್ಷಗಳು, ಯುಕ್ತ ವಯಸ್ಸು ಅಂದ್ರೆ 26 ವಯಸ್ಸು ಆಗೋವರೆಗೂ ಕೂಡ ಆಕೆ ತಪ್ಪಿಬ್ಬಾಗಿ ಯಾವುದು ನಿಜ ಯಾವುದು ಸತ್ಯ, ನಮ್ಮ ತಂದೆಯವರೇನು ಈ ಪೂಜೆಗಳನ್ನು ಮಾಡಂತ ಹೇಳ್ತಾರೆ, ಆ ಪೂಜೆಗಳ ಅರ್ಥದ ಬಗ್ಗೆ ಕೇಳಿದ್ರೆ ಅವ್ರು ಏನು ಕೂಡ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಅವ್ರು ಹೇಳ್ಕೊಂಡಿರೋದು ಯಾವುದು ಕೂಡ ಏನ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಅದರ ಅರ್ಥ ಹೇಳು ತಂದೆ, ಡ್ಯಾಡಿ, ಅದರ ಅರ್ಥ ಹೇಳಂದ್ರೆ ಕೂಡ ಅವ್ರು ಏನ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ನೀನು ಯಾವ ಶ್ಲೋಕವನ್ನು ಹೇಳ್ತಾ ಇದೆ, ಅದರ ಒಂದು ಉದ್ದೇಶ ಏನಿದೆ, ಹಿನ್ನೆಲೆ ಏನಿದೆ, ಅವ್ರು ಒಂದೇ ಹೇಳ್ತಾ ಇದ್ದಾರೆ. ನಮ್ಮ ಮುತ್ತಾತ ಮಾಡ್ತದ, ನಮ್ಮ ತಾತ ಮಾಡ್ಯಾನ, ನಮ್ಮ ತಾತ ಮಾಡುವಂಥದ್ದನ್ನ ನಮ್ಮಪ್ಪ ಮಾಡ್ಯಾನ, ನಮ್ಮಪ್ಪ ಮಾಡುವಂಥದ್ದನ್ನ ನಾನ್ ಮಾಡಕತ್ತೀನಿ ಅಷ್ಟೇ. ನೀನ್ ಸೆಕೆಂಡ್ರಿ ಏನ್ ಕೇಳಬೇಡ, ಕೇಳಿದ್ರೆ ಹೊಡಿತೀನಿ ನೋಡ ಅಂತಿದ್ನಂತ ಅವ್ರ. ನೋಡ್ರಿ ಹೆಂಗಿದೆ ಜನರೇಷನ್. ಏನು ನಮ್ಮ ಮುತ್ತಾತ ಮಾಡ್ಯಾನ,
ಅದನ್ನ ನಮ್ಮ ತಾತ ಮಾಡ್ಯಾನ, ನಮ್ಮ ತಾತ ಮಾಡಿರುವಂತದ್ದು ನಮ್ಮಪ್ಪ ಮಾಡ್ಯಾನ, ನಮ್ಮಪ್ಪ ಮಾಡಿರುವಂತದನ್ನ ನಾನು ಮಾಡಕತ್ತೀನಿ. ಈಗ ನಾನು ಮಾಡಿರುವಂತದ್ದು ನನ್ನ ಮಕ್ಕಳು ಮುಂದೆ ಮುಂದುವರಿಸ್ಕೊಂಡು ಹೋಗ್ತಾರ ಅಂತ ಇದರಲ್ಲಿ ಇರ್ಬೇಕಾದ್ರೆ, ಆದ್ರೆ ಆಕೆ ತನ್ನ ಕುಟುಂಬವನ್ನ ಬಿಟ್ಟು ಏನಾದ್ಲು ಪ್ರಿಯರೇ, ದೇವರ ಕಡೆಗೆ ಬಂದ್ಲು, ದೀಕ್ಷಾ ತೆಗೆದುಕೊಂಡ್ಲು, ದೇವರ ಮಗಳಾದ್ಲು ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಹಾಡುಗಳನ್ನ ಆಕೆ ಏನ್ ಹಾಡಿದಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಆ ಶಿಲುಬೆಯನ್ನು ನೋಡಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಯಾಕೆ ಯೇಸು ಸ್ವಾಮಿ ಹಿಂಗೆ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಯಾಕೆ ಆತನು ಹಂಗಿದಾನಂದ್ರೆ ನಮ್ಮೆಲ್ಲರನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಆತನಲ್ಲದೆ ಬಿಡುಗಡೆ ಮಾಡುವಂತವ್ರು ಈ ಲೋಕದಲ್ಲಿ ಯಾರು ಕೂಡ ಇಲ್ಲ ಪ್ರಿಯರೇ. ಯಾರಾದ್ರೂ ನಾನು ಇನ್ನೊಬ್ಬ ವ್ಯಕ್ತಿಗೋಸ್ಕರವಾಗಿ ಸಾಯ್ತೀನಿ ಅಂತ ಹೇಳಿ ಹೇಳಿದಾರ? ಪುರಾಣಗಳಲ್ಲಾಗ್ಲಿ ಯಾವುದೇ ಕಥೆಗಳಲ್ಲಾಗ್ಲಿ ಇನ್ನೊಬ್ಬರನ್ನ ಸಾಯಿಸಿದರೆ ಹೊರತಾಗಿ ತಾವು ಸತ್ತಿರುವಂತ ಸಾದೃಶ್ಯಗಳು ಯಾವುದು ಕೂಡ ಇಲ್ಲ. ಯಾಕಂದ್ರೆ ಮನುಷ್ಯರ ಕಲ್ಪನೆಯುತವಾಗಿ ಬರೆದಿರ್ತಕ್ಕಂಥವುಗಳು ಪ್ರಿಯರೇ ಅವು. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಆ ಯಾಕೋಬನ ಜೀವಿತದಲ್ಲಿ ಇರ್ತಕ್ಕಂಥ ಹಳೆಯ ಜೀವಿತ, ಪಾಪದ ಜೀವಿತ, ಭಯಂಕರವಾದಂತ ಒಂದು ಜೀವಿತ, ದೇವರು ಆ ಜೀವಿತವನ್ನು ಏನ್ ಮಾಡಿದ್ರು, ಹೊಸದಾಗಿ ಮಾರ್ಪಡಿಸಿದ್ರು. ಪ್ರೀತಿ ಇರಲಾರದಂತ ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ದೇವರು ಏನ್ ಮಾಡಿದ್ರು, ಪ್ರೀತಿಯನ್ನ ಬರಗೊಡಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಒಬ್ಬ ಸ್ತ್ರೀ ಇದ್ದಾಳೆ ಸತ್ಯವೇದದಲ್ಲಿ. ಆ ಸ್ತ್ರೀ ಹೆಸರನ್ನ ಸತ್ಯವೇದದಲ್ಲಿ ಬರೆಸಿಲ್ಲ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯವನ್ನು ನೀವು ಓದುವಾಗ ಅಲ್ಲಿ ಗೊತ್ತಾಗುತ್ತೆ, ಆ ಸ್ತ್ರೀಯ ಕುರಿತಾಗಿ ಗೊತ್ತಾಗುತ್ತೆ. ಆಕೆ ಸಮಾರ್ಯ ಎನ್ನುವಂತ ಒಂದು ಊರಿನಲ್ಲಿ ವಾಸ ಮಾಡುವಂತ ಒಬ್ಬಾಕೆ ಆಗಿದ್ದಾಳೆ. ಆಕೆ ಜೀವಿತವನ್ನ ನೋಡುವಾಗ ಆಕೆ ತಪ್ಪಾದ ಒಂದು ಮಾರ್ಗದಲ್ಲಿ ಆಕೆ ನಡೀತಾ ಇದ್ದಾಳೆ. ತಂದೆ ತಾಯಿ ಆಕೆಯನ್ನ ಕೈ ಬಿಟ್ಟಂತ ಒಂದು ಪರಿಸ್ಥಿತಿ ಇದೆ. ಆಕೆ ತನ್ನ ಒಂದು ಕುಟುಂಬದ ಜೀವನಕ್ಕೋಸ್ಕರವಾಗಿಯೋ ಅಥವಾ ಆಕೆಗೆ ಇರ್ತಕ್ಕಂಥ ಬಡತನಕ್ಕೋಸ್ಕರವಾಗಿಯೋ ಆಕೆ ತಪ್ಪಾದ ಕಾರ್ಯಕ್ಕೆ ಆಕೆ ಏನ್ ಮಾಡಿದಾಳೆ, ಇಳಿದಿದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದ, ಬಾವಿ ಹತ್ರಕ್ಕೆ ಬಂದಾದ್ಮೇಲೆ ಆಕೆಯು ಕೂಡ ಆ ಬಾವಿ ಹತ್ರಕ್ಕೆ ಬಂದು ಏನ್ ಮಾಡ್ತಾ ಇದ್ದಾಳೆ, ನೀರನ್ನ ಸೇದಿಕೊಂಡು ಹೋಗ್ಬೇಕು, ಮನೆಗೆ ಹೋಗ್ಬೇಕಂತೇಳಿ ಮಧ್ಯಾಹ್ನದ ಸಮಯದಲ್ಲಿ ಆ ಯಾಕೋಬನೇ ತೋಡಿಸಿದಂತ ಬಾವಿಗೆ ಬಂದು ಏನ್ ಮಾಡ್ತಾ ಇದ್ದಾಳೆ, ಮನೆಗೆ ನೀರು ತೆಗೆದುಕೊಂಡು ಹೋಗ್ಬೇಕಂತೇಳಿ ಆಕೆ ಬಂದಿದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಯೇಸು ಸ್ವಾಮಿ ಮಾತ್ರ ಕೂತ್ಕೊಂಡಿದ್ದಾರೆ. ಶಿಷ್ಯರೆಲ್ಲರೂ ಎಲ್ಲಿಗೆ ಹೋಗಿದ್ದಾರೆ? ಊರೊಳಗಡೆ ಹೋಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಕೆಯ ಜೀವಿತವನ್ನ ನಾವು ನೋಡುವಾಗ ಆಕೆಯ ಜೀವಿತ ಹೊಲಸಾದ ಜೀವಿತ, ಪಾಪದ ಜೀವಿತ. ಯಾಕಂದ್ರೆ ಸತ್ಯವೇದ ಹೇಳುತ್ತೆ, ಆಕೆಗೆ ಎಷ್ಟು ಜನ ಗಂಡಂದ್ರಿದ್ರು ಎಂಬುದಾಗಿ 5 ಜನ ಗಂಡಂದ್ರಿದ್ರು. ಈಗ ಪ್ರೆಸೆಂಟ್ ಇರುವಂತವನು ಕೂಡ ಗಂಡನಲ್ಲ ಎಂಬುದಾಗಿ. ಹಲ್ಲೆಲೂಯಾ. ತಪ್ಪಾದ ಒಂದು ಪದ್ಧತಿಗಳು ಇವತ್ತಿನ ದಿನವೂ ಕೂಡ ಅನೇಕವಾಗಿರ್ತಕ್ಕಂಥ ಗ್ರಾಮಗಳಿಗೆ ಹೋಗುವಾಗ ತಪ್ಪಾದ ರೀತಿಯಲ್ಲಿ ದೇವದಾಸಿ ಎನ್ನುವಂತ ಪದ್ಧತಿ, ಇನ್ನೊಂದು ಎನ್ನುವಂತ ಪದ್ಧತಿಯನ್ನ ಮಾಡಿ ಮನುಷ್ಯರು ಅನುಭವಿಸೋದಕ್ಕೋಸ್ಕರವಾಗಿ ದೇವರನ್ನ ಅಡ್ಡ ಇಟ್ಟು ಏನ್ ಮಾಡ್ತಾ ಇದ್ದಾರೆ, ಅನೇಕ ಸ್ತ್ರೀಯರನ್ನ ಏನ್ ಮಾಡ್ತಾ ಇದ್ದಾರೆ, ತಪ್ಪಾದ ಕಾರ್ಯಕ್ಕೆ ಎಳೆದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಭಾರತ ದೇಶದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಬರಲಾರದೆ ಇದ್ದಿದ್ರೆ ಅನೇಕ ಸ್ತ್ರೀಯರು ಏನಾಗ್ತಾ ಇದ್ರು, ಮೋಸ ಹೋಗ್ತಾ ಇದ್ರು, ಹಾಳಾಗಿ ಹೋಗ್ತಾ ಇದ್ರು ಪ್ರಿಯರೇ. ಭಯಂಕರವಾದ ಪರಿಸ್ಥಿತಿ ಇತ್ತು. ನಾವೆಲ್ಲರೂ ಈ ರೀತಿಯಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನೆ ಒಳಗಡೆನೆ ಇರುವಂತ ಒಂದು ಪರಿಸ್ಥಿತಿ. ಯಾಕಂದ್ರೆ ಮನು ಧರ್ಮಶಾಸ್ತ್ರ ಎನ್ನುವಂಥದ್ದನ್ನ ಎಲ್ಲಾ ಸ್ತ್ರೀಯರ ಮೇಲೆ ರುದ್ದಿದ್ರು. ಹೆಣ್ಮಕ್ಕಳು ಎಲ್ಲಿ ಸೀಮಿತ, ಅಡುಗೆ ಮನೆ ಬಿಟ್ಟು ಹೊರಗಡೆ ಬರಂಗಿಲ್ಲ. ಹಲ್ಲೆಲೂಯಾ. ಭಯಂಕರವಾಗಿ ನೀವು ಹಿಸ್ಟ್ರಿಯನ್ನು ಓದುವಾಗ ಅದರ ಕುರಿತಾಗಿ ಭಯಂಕರವಾಗಿರ್ತಕ್ಕಂಥ ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಸ್ತ್ರೀಯರು ಅನುಭವಿಸಿರುವಂತದನ್ನ ನಾವು ನೋಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಆ ಸ್ತ್ರೀ ಕೂಡ ತಪ್ಪಾದ ಕಾರ್ಯದ ಮೂಲಕವಾಗಿ ತನ್ನ ಜೀವಿತವನ್ನು ಸಾಗಿಸ್ತಾ ಇರ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಏಸಪ್ಪ ಆ ಸ್ಥಳಕ್ಕೆ ಬಂದು ಆಕೆಗೆ ಹೇಳ್ತಾ ಇದ್ದಾನೆ, ಅಮ್ಮ ನನಗೆ ಸ್ವಲ್ಪ ನೀರು ಕುಡಿಯೋದಕ್ಕೆ ಕೊಡು ಎಂಬುದಾಗಿ. ಹಲ್ಲೆಲೂಯಾ. ಅವಾಗ ಯೇಸು ಸ್ವಾಮಿ ಯಾವ ಜನಾಂಗದವರು? ಯಹೂದ್ಯ ಜನಾಂಗದವರು. ಯಾವ ಜನಾಂಗ ಹೇಳ್ರಿ? ರಾಜವಂಶಸ್ಥರು. ಈ ಪ್ರಪಂಚದಲ್ಲಿ ರಾಜವಂಶಸ್ಥ ಕುಟುಂಬ ಯಾವ್ದ್ರಿ? ಯಹೂದ್ಯರು. ದೇವರಿಂದ ನೇರವಾಗಿ ಆರಿಸಿಕೊಳ್ಳಲ್ಪಟ್ಟಂತ ಒಂದು ಜನಾಂಗ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಯಹೂದ್ಯ ಜನಾಂಗದವರು, ಅಲ್ಲಿಂದನೇ ಬ್ರಾಹ್ಮಿಣ್ಸ್ ಬಂದಿರೋದು. ಹಿಸ್ಟ್ರಿ ಓದಿದ್ರೆ ಗೊತ್ತಾಗುತ್ತೆ. ಬ್ರಾಹ್ಮಿಣ್ಸ್ ಎಲ್ಲಿಂದ ಬಂದಿರೋದು? ಆ ಯಹೂದ್ಯರ ಒಂದು ಸಂತತಿಯ ಒಳಗಡೆಯಿಂದ ಕೀಳಾದಂತವ್ರು ಆ ದೇಶದಲ್ಲಿ ಅವರು. ಆದ್ರೆ ಇಲ್ಲಿ ಬಂದು ಏನಾಗ್ಯಾರ, ಅವರು ಮೇಲಾದಂತವರಾಗ್ಯಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯಹೂದ್ಯ ಜನಾಂಗದ ಮೂಲಕವಾಗಿ ಯೇಸು ಸ್ವಾಮಿ ರಕ್ಷಣೆಯನ್ನು ಈ ಲೋಕಕ್ಕೆ ಒದಗಿಸಬೇಕಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಆಕೆ ಹೇಳ್ತಾ ಇದ್ದಾಳೆ, ಅಪ್ಪ ನಮಗೆ ನಿಮ್ಗೇನಿಲ್ಲ,
ಬಳಕೆ ಇಲ್ಲ. ನಾನು ಹಾಕುವಂತ ನೀರನ್ನ ನೀನು ಕುಡಿಯಲ್ವೇನೋ ಅಂತೇಳಿ ಆಕೆ ಕೇಳಿದಾಗ, ಇಲ್ಲಮ್ಮ ನನಗೆ ನೀರು ಕೊಡು ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ ಸ್ವಾಮಿ ಹೇಳ್ತಾ ಇದ್ದಾನೆ. ಸಮಾರ್ಯದವರು ಹಲ್ಲಲ್ವಿಯ ಏನಂತ ಹೇಳ್ತಾ ಇದ್ದಾಳೆ ಆಕಿ, ನಾವು ಸಮಾರ್ಯದವರು, ನಮ್ಮ ಕುಲ ಚಿಕ್ಕದು ಎಂಬುದಾಗಿ, ನಮಗೂ ನಿಮಗೇನಿಲ್ಲ ಬಳಕೆ ಇಲ್ಲ ಎಂಬುದಾಗಿ ಹೇಳಿದಾಗ ಪ್ರಿಯರ ಅದ್ಭುತವಾದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಆ ಮಾತು ಏನಂದ್ರೆ, ಅಮ್ಮ ನಾನು ಕೊಡುವ ನೀರನ್ನ ನೀನು ಕುಡಿದರೆ ನಿನಗೆ ಎಂದಿಗೂ ಕೂಡ ಏನಾಗಲ್ಲ, ನೀರಡಿಕೆ ಆಗುವುದೇ ಇಲ್ಲ. ದೇವರು ಹೇಳಿರುವಂತ ಮಾತು ಪ್ರಿಯರೇ, ಆಕೆ ಜೀವಿತದಲ್ಲಿ ಯಾವಾಗ ದೇವರು ಆ ಮಾತನ್ನು ಹೇಳಿದ್ರು, ಆಕೆ ಕುರಿತಾಗಿ ಹೇಳಿದ್ರು, ಏನೆಂಬುದಾಗಿ ಹೇಳಿದ್ರು ಆಕೆ ಕುರಿತಾಗಿ, ನಿನಗೆ ಕೊಡ್ತೀನಿ, ಆದ್ರೆ ಮೊದಲು ಹೋಗಿ ನೀನೇನ್ ಮಾಡು, ನಿನ್ನ ಗಂಡನನ್ನ ಕರೆದುಕೊಂಡು ಬಾ ಅಂತೇಳಿ. ಅವಾಗ ಕೇಳ್ತಾಳೆ, ನನಗೂ ಗಂಡನಿಲ್ಲ, ನೀನು ಹೇಳಿರೋದು ಸತ್ಯನೇ, ನಿನಗೆ 5 ಜನ ಗಂಡಂದ್ರಿದ್ರು, ಇವಾಗ ಇರುವನು ಕೂಡ ನಿನ್ನ ಗಂಡನು ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವೆಲ್ಲವುಗಳನ್ನ ಕೇಳುವಂತ ಸಂದರ್ಭದಲ್ಲಿ ಆಕೆ ಏನಾದ್ಲು, ಭಯ ಹಿಡ್ದಂಗ, ಯಾವತ್ತು ನೋಡ್ಲಾರ್ದಂತ ವ್ಯಕ್ತಿ ಸಡನ್ ಆಗಿ ಬಂದು ನಿಮ್ ಚರಿತ್ರೆ ಎಲ್ಲ ಹೇಳಿಬಿಟ್ರಪ್ಪ, ನಿಮ್ಗೆ ಹೆಂಗಾಗುತ್ತೆ, ನೀವು ಇಷ್ಟೇ ತಾರೀಕು ಹುಟ್ಟಿರಿ, ಹಿಂಗ ನೀವು ಆ ವರ್ಷದಾಗ ಅದು ಮಾಡಿರಿ, ಈ ವರ್ಷದಾಗ ಇದು ಮಾಡಿರಿ, ನಿಮ್ಮ ಟೀಚರ್ಗಳು ಅವ್ರಿದ್ರು, ನೀವು ಇಂಥವ್ರ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದ್ರಿ, ಗೌರ್ಮೆಂಟ್ ಇಂದ ಇಷ್ಟು ಹಣ ಬಂದಿತ್ತು, ಅದು ಇದು ಎಲ್ಲ A to Z ಹೇಳಿಬಿಟ್ರಿ. ನೀವೇನಂತ್ರಿ, ದೇವ್ರು ಬಿಡಪ್ಪ ಅಂತೇಳಿ ಅಂತೀರಲ್ಲ. ಅದ್ರಾಗ ಯೇಸು ಸ್ವಾಮಿ ಕೂಡ ಆಕೆ ಎಲ್ಲ ಏನ್ ಮಾಡ್ಬಿಟ್ಟ, ಆಕೆ ಮಾಡಿರುವಂತದ್ದು ಎಲ್ಲವುಗಳನ್ನ ಹೇಳಿಬಿಟ್ಟ ಪ್ರಿಯರ. ಆಕೆಗೆ ಅವಾಗ ಗೊತ್ತಾಯ್ತು, ಅಯ್ಯೋ ಇದು ಹೇಳುವಂತದ್ದು ಯಾರು, ದೇವರು ಬಿಟ್ಟು ಬೇರೆ ಯಾರು ಅಲ್ಲ. ದೇವರು ಭೂಲೋಕಕ್ಕೆ ಇಳಿದು ಬರ್ತೀನಿ ಅಂತ ಹೇಳಿದಾನೆ, ಮೆಸ್ಸಿಯನೆಂಬುದಾಗಿ ಕರೆಸಿಕೊಳ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಅಂತೇಳಿ ಅವಾಗ ಆಕೆ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ಲು. ಏನಂತೇಳಿ, ನೀನು ಮೆಸ್ಸಿಯನೋ ಎಂಬುದಾಗಿ ಹೇಳಿದಾಗ, ಹೌದು ಎಂಬುದಾಗಿ ಯೇಸು ಸ್ವಾಮಿ ಆಕೆಗೆ ಹೇಳಿದಾಗ, ಆಕೆ ಊರು ಒಳಗಡೆ ಹೋಗಿ ಏನ್ ಮಾಡ್ತಾ ಇದ್ದಾಳೆ ಪ್ರಿಯರೇ, ಎಲ್ಲ ಬಾಗಿಲುಗಳನ್ನ ತಟ್ಟಿ 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 ಎಲ್ಲ ಜನರನ್ನ ಏನ್ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಹತ್ರಕ್ಕೆ ಕರೆದುಕೊಂಡು ಬರ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಕೆ ಜೀವಿತವನ್ನು ನಾವು ನೋಡುವಾಗ ಪಾಪದ ಜೀವಿತ ಇತ್ತು, ಆದ್ರೆ ಯಾವಾಗ ದೇವರು ಆಕೆ ಜೀವಿತದಲ್ಲಿ ಕಾಲಿಟ್ರು, ಆಕೆ ಜೀವಿತ ಏನಾಯ್ತು ಪ್ರಿಯರೇ, ಬದಲಾಯಿತು. ಆಕೆಯನ್ನ ತುಚ್ಛವಾಗಿ ಕಾಣುವಂತ ಜನಾಂಗದವರು ಆಕೆಯನ್ನು ಏನ್ ಮಾಡ್ತಾ ಇದ್ದಾರೆ, ಈಗ ಗೌರವಿಸುವಂತವರಾಗಿದ್ದಾರೆ. ಆಕೆ ಮಾತನ್ನ ಕೇಳಿ ಆ ಬಾವಿ ಹತ್ರಕ್ಕೆ ಅವರೆಲ್ಲರೂ ಓಡಿ ಬಂದಿದ್ದಾರೆ. ಅಂದ್ರೆ ಆವಾಗ ಆಕೆ ಯೇಸುವನ್ನ ಸಂಧಿಸಿದಾಗ ಆಕೆ ಜೀವಿತದಲ್ಲಿ ಆಗಿರುವಂತ ಬದಲಾವಣೆಯನ್ನ ನಾವು ತಿಳಿದುಕೊಳ್ಳಬಹುದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಮೃತ್ಯುಂಜಯವರು ಕೂಡ ಅವರ ಹಳೆಯ ಜೀವಿತವನ್ನು ನಾವು ನೋಡುವಾಗ ಇಲ್ಲಿ ಯಾವ ರೀತಿಯಾಗಿದ್ರು ನಮ್ಗೆ ಗೊತ್ತಿಲ್ಲ, ಆದ್ರೆ ಅದ್ಭುತವಾಗಿ ದೇವ್ರು ಏನ್ ಮಾಡಿದ್ದಾರೆ, ಅವರನ್ನ ಹೊಸದಾದಂತ ಒಂದು ಮಾರ್ಗದಲ್ಲಿ ಏನ್ ಮಾಡಿದ್ದಾರೆ, ನಡೆಸಿದ್ದಾರೆ ಪ್ರಿಯರೇ. ಹೊಸದಾದಂತ ಕಾರ್ಯಗಳನ್ನ ದೇವ್ರು ಏನ್ ಮಾಡ್ತಾರೆ, ತನ್ನ ನಂಬಿದಂತ ಮಕ್ಕಳ ಜೀವಿತದಲ್ಲಿ ಜರುಗಿಸುವಂತವರಾಗಿದ್ದಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಸಮಾರಿಯ ಸ್ತ್ರೀಯಳು ಏನ್ ಮಾಡಿದ್ಲು ಅಂದ್ರೆ, ಎಲ್ಲರನ್ನ ಏನ್ ಮಾಡಿದ್ಲು, ಯೇಸು ಸ್ವಾಮಿ ಹತ್ರಕ್ಕೆ ಕರೆದುಕೊಂಡು ಬಂದ್ಲು ಪ್ರಿಯರೇ. ಯಾಕೆ ಕರೆದುಕೊಂಡು ಬಂದ್ಲು ಅಂದ್ರೆ, ಆ ಯೇಸು ಸ್ವಾಮಿ ಹೊರತಾಗಿ ಬೇರೆ ಯಾರು ಕೂಡ ನಮ್ಮ ಬಾಳನ್ನ ಬಂಗಾರ ಮಾಡುವಂತವರು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅನೇಕರ ಹಣಕ್ಕಾಗಿ ಇನ್ನೊಂದು ಮುನ್ನೊಂದು ಕಾರ್ಯಕ್ರಮಗಳಿಗೋಸ್ಕರವಾಗಿ ಏನ್ ಮಾಡ್ತಾರೆ, ಹೇಳ್ತಾರೆ, 100ರಾಗ ಒಂದ್ ಸತ್ಯಾಗಿರುತ್ತೆ, ಆಯ್ತಪ್ಪ ನಡೀತಾ, ಅಲ್ಲಿ ನಡೀತಾ, ಅದು ನಡೀತಾ ಅಂತ ಹೇಳಿ ಹೇಳ್ಬಿಡ್ತಾರ, ಹೋಗ್ಬಿಡ್ತಾರೆ, ಎಲ್ಲ ಹಣ ಎಲ್ಲ ಕಳ್ಕೊಂತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದೇನ ಓಸಿ ಆಟ ಯಾವ್ದು ಅಂತಾರಲ್ರಿ, ಯಾವ್ದ್ರಿ ಓಸಿ, ಫಸ್ಟಿಗೆ ಹಾಕಿದ ತಕ್ಷಣ ಆಯ್ತು ಬಂದ್ಬಿಡುತ್ತಂತ, ಬಂದ್ಮೇಲೆ ಆಯ್ತು ಬೇಸ್ ಚೆನ್ನಾಗಿ ಹೊಡೆದ್ಮೇಲೆ ಬೇಸ್ ಚೆನ್ನಾಗಿ ಆಯ್ತು ಇನ್ನೊಂದ್ಸರಿ ಬರುತ್ತಂತೇಳಿ ಆಸೆ ಹುಡ್ಸುತ್ತ. ಹಲ್ಲೆಲೂಯಾ, ಆಸೆ ಹುಡ್ಸುತ್ತ, ಆಯ್ತು ಇದ್ದದ್ದೆಲ್ಲ ಹಾಕ್ಬಿಡ್ತಾರ, ಏನಾಗ್ತಾರ, ಎಲ್ಲ ಲಾಸ್ ಆಗಿ ಹೋಗ್ಬಿಡ್ತಾರೆ. ಇಸ್ವೇಟ್ ಆಡುವಂಥವ್ರು ನಾವು ಚಿಕ್ಕವನಾಗಿರ್ಬೇಕಾದ್ರೆ ಮದುವೆಗಳು ದೀಪಾವಳಿ ಅನ್ಸುತ್ತೆ, ಆ ಟೈಮಲ್ಲಿ ಜಾಸ್ತಿ. ಹಲ್ಲೆಲೂಯಾ, ಹೋಗಿ ಗುಡಿ ಹತ್ರ ಅಲ್ಲಿ ಇಲ್ಲಿ ಕೂತ್ಕೊಂಡಾಗ ದುಡ್ಡಿಗೆ ಆಡ್ತಾ ಇದಾರೆ, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಬೇಸ್ ಚೆನ್ನಾಗಿ ಗೆದ್ಕೊಂಡಿರ್ತಾರೆ, ಗೆದ್ಕೊಂಡಿರುವಂತ ಸಂದರ್ಭದಲ್ಲಿ ಸಡನ್ ಆಗಿ ಜಾಸ್ತಿ ಅಮೌಂಟಿಗೆ ಆಡ್ಬಿಟ್ರೆ ಏನಾಗ್ಬಿಡುತ್ತಾ, ಎಲ್ಲ ಒಂದೇ ಸರಿ ಮ್ಯಾಲೆ ಏರಿದ್ರು ದೊಪ್ಪ ಅಂತೇಳಿ ಏನ್ ಮಾಡ್ತಾರೆ, ಕೆಳಗಡೆ ಬಿಡ್ತಾರೆ. ಕಷ್ಟಪಷ್ಟು ದುಡಿಯುವಂಥದ್ದು ಇವರಿಗೆ ಬೇಕಾಗಿಲ್ಲ. ತಾವು ಬೀಳೋದಲ್ಲದೆ ಕುಟುಂಬದಲ್ಲಿ ಹೆಂಡತಿ ಮಕ್ಕಳನ್ನ ಏನ್ ಮಾಡ್ತಾರೆ, ಉಪವಾಸದಿಂದ ಕೊಲ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಹಳೆಯ ಜೀವಿತ, ಆ ಜೀವಿತವನ್ನು ನಾವೇನ್ ಮಾಡ್ಬೇಕು, ಪುರಾತನ ಸಂಗತಿಗಳನ್ನು ನೆನಪಿಗೆ ತಂದುಕೊಳ್ಳಲೇಬೇಡಿರಿ ಎಂಬುದಾಗಿ. ಹೊಸದಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ, ಹೊಸದಾದ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಮಾಡುತ್ತೇನೆ
ಎಂಬುದಾಗಿ ಹೇಳಿದನ್ನ ಆ ಸ್ತ್ರೀಯ ಜೀವಿತದಲ್ಲಿ ನೋಡ್ರಿ, ಆಕೆಯನ್ನು ಎಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ, ಈಗ ಗೌರವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನೀವೆಲ್ಲರೂ ಇಲ್ಲಿ ಜಾಸ್ತಿ ಜನ ಸ್ತ್ರೀಯರೇ ಬಂದಿರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪುರುಷರಿಗಿಂತ ಜಾಸ್ತಿ ಜನ ಸ್ತ್ರೀಯರೇ ಬಂದಿರಿ. ನೀವು ಕೂಡ ಒಬ್ಬೊಬ್ಬ ಸಮಾರ್ಯದ ಸ್ತ್ರೀ ಆಗಬೇಕು. ಸುವಾರ್ತೆಯನ್ನ ಸಾರುವಂತ ವಿಷಯದಲ್ಲಿ, ನಿನ್ನ ಕಾಲೇಜ್ ಆಗಿರ್ಬೋದು, ನೀನು ಮಾಡುವಂತ ಕೆಲಸ ಆಗಿರ್ಬೋದು, ಸ್ಕೂಲ್ ವಿಷಯದಲ್ಲಿ ಆಗಿರ್ಬೋದು, ನೀನು ಹೋಗುವಂತ ಕೆಲಸದ ವಿಷಯದಲ್ಲಿ ಆಗಿರ್ಬೋದು, ಯೇಸು ಸ್ವಾಮಿಯ ಬಗ್ಗೆ, ಆತನು ಮಾಡುವಂತ ಅದ್ಭುತ ಕಾರ್ಯಗಳ ಬಗ್ಗೆ ನೀವು ತಿಳಿಸುವಾಗ ಅವ್ರಿಗೆ ಏನಾಗುತ್ತೆ, ಬಿಡುಗಡೆ ಆಗುತ್ತೆ ಪ್ರೇಯರೆ. ಅವ್ರು ಬರುವಾಗ ಅವ್ರ ಬಿಡುಗಡೆಯನ್ನ, ಸ್ವಸ್ಥತೆಯನ್ನ ಹೊಂದಿಕೊಳ್ಳೋದಕ್ಕೆ ಕಾರಣವಾಗುತ್ತೆ ಪ್ರೇಯರೆ. ದ್ರಾಕ್ಷಾಯಿಣಿ ಅಂತೇಳಿ ಶಿವಕುಮಾರ್ ಗೌಡ ಆ ದಂಪತಿಗಳು ಹೊಸಳ್ಳಿಯಲ್ಲಿರ್ತಾರೆ, ಗಂಗಾವತಿ ತಾಲೂಕು. ಅವರು ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಸಮಸ್ಯೆ ಇತ್ತು. ಮದುವೆ ಆಗಲಾರದಂತ ಒಂದು ಪರಿಸ್ಥಿತಿಗೆ ಜಾರಿ ಹೋದಂತ ಒಂದು ಸಂದರ್ಭದಲ್ಲಿ ದೊಡ್ಡಪ್ಪವರು ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಐನವ್ರಿಗೆ ಹೇಳಿದಂತ ಸಂದರ್ಭದಲ್ಲಿ ಅದ್ಭುತವಾಗಿ ದೇವರು ಅವರ ಮದುವೆ ಆಗುವಂತೆ ಕಾರ್ಯ ಮಾಡಿದ್ರು ಪ್ರೇರೆ. ಮದುವೆ ಆಯ್ತು, ಆದ್ರೆ ಮಕ್ಕಳಾಗಲಾರದಂತ ಒಂದು ಪರಿಸ್ಥಿತಿ ಉಂಟಾದಾಗ, 4-5 ವರ್ಷಗಳಾದ್ರೂ ಕೂಡ ಮಕ್ಕಳಾಗಲಾರದ ಪರಿಸ್ಥಿತಿ ಉಂಟಾದಾಗ ಬಾದಲ್ಲಿ ಮೃತ್ಯುಂಜಯ ಮಠಕ್ಕೆ ಅವ್ರು ಏನ್ ಮಾಡಿದ್ರು, ನಡೆದುಕೊಂಡ್ರು ಪ್ರಿಯರೇ. ಬಂದ್ರು ಅಮ್ಮವ್ರು. ಅವಾಗ ಕುಡಿಯಲ್ಲಿ ಆಗ್ತಾ ಇದ್ರು, ಮನೆಯಲ್ಲಿ ಆಗ್ತಾ ಇದ್ರು. ಅವಾಗ ಉಡಕ್ಕೆ ಆಗ್ತಾ ಇದ್ರು. ಹಾಕ್ಸ್ಕೊಂಡು ಅವ್ರು ಹೋಗಿದ್ದಾರೆ. ನೆಕ್ಸ್ಟ್ ಇಯರ್ನೇ ಅವ್ರು ಏನ್ ಮಾಡಿದಾರೆ ಪ್ರಿಯರೇ, ಕನ್ಸೀವ್ ಆಗಿ ಮಗುವನ್ನ ಹಡಿದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳನ್ನ ಯಾರು ಮಾಡ್ತಾರೆ? ದೇವ್ರು ಮಾಡ್ತಾರೆ. ನೀವು ದೇವ್ರ ಬಗ್ಗೆ ತಿಳಿಸುವಾಗ ಹೊಸದಾಗಿರ್ತಕ್ಕಂಥ ಕಾರ್ಯಗಳನ್ನ ದೇವರು ಅವರ ಜೀವಿತದಲ್ಲಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಇಲ್ಲೇ ಇದ್ದಾರೆ ವಾಸಮ್ಮಜ್ಜಿಯವರು. ಅವರು ಮೊಮ್ಮಗಳ ವಿಷಯವನ್ನ ಹೇಳಲೇಬೇಕು, ನೆನಪು ಮಾಡಿಕೊಳ್ಳಬೇಕು. ಮದುವೆಯಾಗಿ 9 ವರ್ಷಗಳಾಗಿದೆ ಅವರ ಮೊಮ್ಮಗಳು. ಹಲ್ಲೆಲೂಯಾ. ದುರ್ಗಮ್ಮ ಅಂತೇಳಿ, ಮಾರೇಶ್ ಅಂತೇಳಿ ದಂಪತಿಗಳು. 9 ವರ್ಷಗಳಾಗಿದೆ. ಭಯಂಕರವಾದಂತ ಪರಿಸ್ಥಿತಿ. ಇವರು ಅವ್ರನ್ನ ಏನ್ ಮಾಡಿದ್ರು, ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದ್ರು ಪ್ರಿಯರೇ. ಅದ್ಭುತವಾಗಿ ಹೋದ ವರ್ಷನೇ ಈ ವರ್ಷ ಅಲ್ರಿ, 1 ವರ್ಷ ಬರ್ತಡೆ. ಹಲ್ಲೆಲೂಯಾ. ಹೋದ ವರ್ಷ ದೇವರು ಏನ್ ಮಾಡಿದ್ರು, ಗರ್ಭಫಲ ಕೊಟ್ಟರು, ಮಗುವನ್ನ ಅನುಗ್ರಹ ಮಾಡಿದ್ರು ಪ್ರಿಯರೇ. ಬರುವಂತವರ ಜೀವಿತದಲ್ಲಿ ಹೊಸದಾದ ಕಾರ್ಯಗಳನ್ನ ದೇವರು ಮಾಡುವಂತವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಹಳೇ ಕಾರ್ಯಗಳ ಕಡೆಗೆ ನೀವು ಹೋಗಬೇಡ್ರಿ, ಅವುಗಳಿಗೆ ನೀವು ಮನಸ್ಸನ್ನ ಕೊಡಬೇಡ್ರಿ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಎಂತ ವ್ಯಕ್ತಿ ಅಂದ್ರೆ, ಏಸಪ್ಪ ಅಂದ್ರೆ ಏನ್ ಮಾಡಲ್ಲ, ಸೇರದೇ ಇಲ್ಲ. ಹಲ್ಲೆಲೂಯಾ. ಬೇರೆ ಎಲ್ಲ ಕಡೆಗೆ ಹೋಗ್ತೀವಿ ನಾವು, ಆ ಹೆಸರು ಮಾತು ನೀವು ಎತ್ತಕ್ಕೆ ಹೋಗ್ಬೇಡ್ರಿ ಅಂತೇಳಿ ಮಾತಾಡುವಂತ ವ್ಯಕ್ತಿ ಪ್ರಿಯರೇ. ಭಯಂಕರವಾಗಿರ್ತಕ್ಕಂಥ ವ್ಯಕ್ತಿ. ಬರೇ ಸಂಪ್ರದಾಯಗಳನ್ನು ಹಿಡಿದುಕೊಂಡು ನೇಮ ನಿಷ್ಠೆಗಳನ್ನು ಮಾಡಲಾರದೆ ಇದ್ರೆ ನಾವು ಸ್ವರ್ಗಕ್ಕೆ ಹೋಗಲ್ಲ. ನೇಮ ನಿಷ್ಠೆಗಳನ್ನು ಮಾಡಬೇಕು. ಹಿರಿಯರು ಮಾಡ್ಕೊಂಡು ಬಂದಾರೆ, ಅದನ್ನ ನಾನು ಮಾಡಲಿಲ್ಲ ಅಂದ್ರೆ ಹೆಂಗೆ ಅಂತೇಳಿ ಬದುಕಿದಂತ ವ್ಯಕ್ತಿ ಪ್ರಿಯರೇ. ಆತನ ಹೆಸರು ಬೇರೆ ಏನೂ ಅಲ್ಲ, ಪೌಲನು ಎನ್ನುವಂತ ವ್ಯಕ್ತಿ ಪ್ರಿಯರೇ. ಆತನು ಸೌಲನಾಗಿ ಜೀವಿಸ್ತಾ ಇರಬೇಕಾದ್ರೆ ಆತನು ಎಲ್ಲಾ ದೇವರನ್ನ ನಂಬಿದಂತ ಮಕ್ಕಳನ್ನ ಏನ್ ಮಾಡ್ತಾ ಇದ್ದ, ಹಿಂಸೆ ಮಾಡ್ತಾ ಇದ್ದ. ಭಯಂಕರವಾದ ರೀತಿಯಲ್ಲಿ ಹಿಂಸೆಯನ್ನ ಕೊಡ್ತಾ ಇದ್ದ. ಯಾಕೆ ಯೇಸು ಸ್ವಾಮಿ ನಂಬ್ತಾ ಇದ್ರಿ, ಯಾಕೆ ಯೇಸು ಸ್ವಾಮಿ ನಂಬ್ತಾ ಇದ್ದೀರಿ ಅಂತ ಹೇಳಿ ಆತನು ಆ ರೀತಿಯಾಗಿ ಮಾಡ್ತಾ ಇರ್ಬೇಕಾದ್ರೆ, ಆದ್ರೆ ಯೇಸು ಕ್ರಿಸ್ತನ ಒಂದು ಸಾರಿ ಆತನಿಗೆ ಏನ್ ಮಾಡಿದ, ದರ್ಶನವನ್ನ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ದರ್ಶನವನ್ನ ಕೊಟ್ಟ. ದಮಸ್ಕ ಎನ್ನುವಂತ ಪಟ್ಟಣದ ಒಳಗಡೆ ಆತನು ಹೋಗ್ತಾ ಇರಬೇಕಾದ್ರೆ, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದಮಸ್ಕ ಪಟ್ಟಣದ ಒಳಗಡೆ ಹೋಗಿ ಅಲ್ಲಿರುವಂತ ಯೇಸು ಸ್ವಾಮಿ ಶಿಷ್ಯರನ್ನ ಕೊಲ್ಲಬೇಕು, ಸಾಯಿಸ್ಬೇಕಂತೇಳಿ ಹೋದಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಯೇಸು ಬಂದು ಆತನ ಪ್ಲಾನ್ ಅನ್ನೆಲ್ಲ ಏನ್ ಮಾಡ್ತಾ ಇದ್ದಾನೆ, ಉಲ್ಟಾ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಉದ್ದೇಶ ಏನಾಗಿತ್ತು, ಅಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನ ಶಿಷ್ಯರನ್ನ ಜೈಲಿಗೆ ಹಾಕಬೇಕು, ಅವ್ರನ್ನ ಸಂಹಾರ ಮಾಡಬೇಕು, ಅವ್ರನ್ನ ಸಾಯಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ದೇವರು ಮಾಡುವಂತ ಕಾರ್ಯ ನೋಡ್ರಿ, ಯಾವಾಗ ಆ ಸೌಲನ ಜೀವಿತದಲ್ಲಿ ದೇವರು ಬಂದಾದ ಮೇಲೆ ಆತನ ಏನಾದ, ಪೌಲನಾಗಿ ಬದಲಾಗಿ ಆತನೇ ಹೇಳ್ತಾ ಇದ್ದಾನೆ, ನಾವು ಸಂಪ್ರದಾಯಗಳನ್ನ ಮಾಡುವಂಥದ್ದು ಬೇಡ, ನಾವು ನೇಮ ನಿಷ್ಠೆಗಳಿಗೆ ಅಧೀನರಾಗುವಂಥದ್ದು ಬೇಡ. ಯಾಕಂದ್ರೆ ನಾವು ನಂಬಿಕೆಯಿಂದ ದೇವರ ಮಕ್ಕಳಾಗಿದ್ದೇವೆ. ಯಾವುದರಿಂದ ಆಗಿದೆ ಮಕ್ಕಳು? ನಾವು ನಂಬಿಕೆಯಿಂದ. ಹಲ್ಲೆಲೂಯಾ. ನಂಬಿಕೆ ಅಂದ್ರೆ ಕಾಣದಿರುವಂತ ಸಂಗತಿಗಳನ್ನ ದೇವ್ರು ನನಗೆ ಕೊಡ್ತಾನೆ ಅಂತ ಹೇಳಿ ಭರವಸೆಯಿಂದ ಇರುವಂತದ್ದೇ ಆಗಿದೆ. 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ವಾಕ್ಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯಗಳಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದಿರುವ ಸಂಗತಿಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟು ಜನರಿಗೆ ಮಳೆ ಬೇಕು ಇವತ್ತಿನ ದಿನ? ಎಲ್ರಿಗೂ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್.
ಹೊಸದಾದಂತ ಕಾರ್ಯವನ್ನ ದೇವರು ಮಾಡ್ಲಿ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಪೌಲನ ಜೀವಿತದಲ್ಲಿ, ಆ ಸೌಲನೆಯ ಜೀವಿತದಲ್ಲಿ ದೇವರು ಬಂದಾಗ ದೇವರು ಆತನ ಜೀವಿತವನ್ನ ಏನ್ ಮಾಡಿದ? ಪೌಲನಾಗಿ ಮಾರ್ಪಡಿಸಿ ಆತನ ಹೇಳ್ತಾ ಇದ್ದಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಕಡೆಗೆ ಬರೀ ಒಂದ್ಸರಿ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಬಿಡ್ರಿ ಒಂದ್ಸರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ಪೌಲನು ಹೇಳುವಂತ ಮಾತು ಕೇಳ್ರಿ ದಯವಿಟ್ಟು. ಹಿಂದೆ ನಾನು ಯಹೂದ್ಯ ಮತದಲ್ಲಿ ಇದ್ದಾಗ ನನ್ನ ನಡತೆ ಎಂತದೆಂದು ನೀವು ಕೇಳಿದ್ದೀರಷ್ಟೇ. ನಾನು ದೇವರ ಸಭೆಯನ್ನ ಅತ್ಯಂತವಾಗಿ ಹಿಂಸೆಪಡಿಸಿ ಹಾಳು ಮಾಡುತ್ತಿದ್ದೆನು. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನ ಉಳ್ಳವನಾಗಿ ನನ್ನ ಜನರೊಳಗೆ ಸಮ ಪ್ರಾಯದವರಾದ ಅನೇಕರಿಗಿಂತ ಯಹೂದ್ಯ ಮತ ಆಚಾರದಲ್ಲಿ ಆಸಕ್ತನಾಗಿದ್ದೇನು. ಹಲ್ಲೆಲೂಯಾ. ನೋಡ್ರಿ, ಸೌಲನು ಹೇಳ್ಕೊಳ್ತಾ ಇದ್ದಾನೆ, ಅಯ್ಯೋ ನಾನು ಭಯಂಕರವಾದ ರೀತಿಯಲ್ಲಿ ಸಂಪ್ರದಾಯಗಳನ್ನು ನಾನು ಮಾಡುವಂತ ವ್ಯಕ್ತಿಯಾಗಿದ್ದೆ. ಆದ್ರೆ ಯಾವಾಗ ಯೇಸು ನನ್ನ ಜೀವಿತದಲ್ಲಿ ಕಾಲಿಟ್ಟನು, ಯೇಸು ನನ್ನ ಜೀವಿತದಲ್ಲಿ ಬಂದನು, ಆತನು ನನ್ನನ್ನು ಏನ್ ಮಾಡಿದ? ಅನ್ಯ ಜನಾಂಗಗಳಿಗೆ ಬೆಳಕನ್ನಾಗಿ ರೂಪಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ನಿನ್ನ ಜೀವಿತದಲ್ಲಿ ಬರುವಾಗ ಹೊಸದಾಗಿರುವಂತ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ಅದು ಯಾವುದೇ ವಿಷಯ ಆಗಿರ್ಬೋದು, ನೀನು ಮಾಡುವಂತ ಕೆಲಸವಾಗಿರ್ಬೋದು, ನೀನು ಓದುವಂತ ಓದಿನ ವಿಷಯವಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮನೆ ಕಟ್ಟುವ ವಿಷಯವಾಗಿರ್ಬೋದು, ಕುಟುಂಬದ ವಿಷಯವಾಗಿರ್ಬೋದು, ಎಲ್ಲದರಲ್ಲಿ ದೇವರು ಏನ್ ಮಾಡ್ತಾನೆ? ಹೊಸದಾಗಿರುವಂತ ಒಂದು ಕಾರ್ಯವನ್ನು ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕರ ಜೀವಿತದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ, ಸಮಸ್ಯೆ ಚೀಟಿ ಬರ್ತಾರಲ್ರಿ, ಅನೇಕರ ಜೀವಿತಗಳನ್ನ ನಾವು ನೋಡುವಾಗ ಏನಾಗುತ್ತೆ? ಕಣ್ಣೀರು ಬರುತ್ತೆ. ಅನೇಕರ ಜೀವಿತದಲ್ಲಿ ಏನಿದಾವೆ? ಸಮಸ್ಯೆಗಳಿದಾವೆ. ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಜನರು ಇದ್ದಾರೆ. ಗಂಡನ ಹೆಂಡತಿಯನ್ನ ಸೇರಲಾರದ ಪರಿಸ್ಥಿತಿ, ಗಂಡನ ಫುಲ್ ಡ್ರಿಂಕ್ ಮಾಡಿ ಫುಲ್ ಕುಡಿದು ಹೆಂಡತಿಯನ್ನ ಸೇರಲಾರದ ಪರಿಸ್ಥಿತಿ, ಮಕ್ಕಳನ್ನ ಜವಾಬ್ದಾರಿಯುತವಾಗಿ ನೋಡಿಕೊಳ್ಳಲಾರದಂತ ಒಂದು ಪರಿಸ್ಥಿತಿಗಳು ಪ್ರಿಯರೇ. ಹಲ್ಲೆಲೂಯಾ. ದುರ್ಚಟಕ್ಕೆ ಬಲಿಯಾಗಿ ಓಸಿ ಇಸ್ಪೇಟ್ ಅದು ಇದು ಅಂತೇಳಿ ಎಲ್ಲ ಇದ್ದ ಬದ್ದ ಹಣ ಎಲ್ಲ ಏನ್ ಮಾಡ್ತಾರೆ? ಅದರಲ್ಲಿ ಹಾಕಿ ತಾವು ಸಾಯದಲ್ದೆ ಮದುವೆ ಮಾಡ್ಕೊಳ್ಬಾರ್ದಂತವ್ರು. ಇಸ್ಪೇಟ್ ಓಸಿ ಆಡೋರು ಏನ್ ಮಾಡ್ಬೋದು? ಮದುವೆ ಆಗಬಾರ್ದಂತವ್ರು. ಯಾಕಂದ್ರೆ ಕುಡಿಯುವಂತವ್ರು ಆಗಿರ್ಲಿ, ಅವ್ರು ಏನ್ ಮಾಡ್ಬಾರ್ದು? ಮದುವೆ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಇನ್ನೊಂದು ಜೀವವನ್ನ, ಇನ್ನೊಂದು ಅವರಿಗೆ ಕೊಟ್ಟಿರ್ತಕ್ಕಂಥ ಮಕ್ಕಳನ್ನು ಸಾಯಿಸ್ತಾರೆ ಅವ್ರು ಮಾಡುವಂತ ಕಾರ್ಯಗಳನ್ನ ಮೂಲಕವಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಣ ಎಲ್ಲ ವ್ಯಯ ಮಾಡ್ತಾರೆ, ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲ್ಲ, ಕೆಲಸ ಕಾರ್ಯಗಳನ್ನ ಮಾಡೋದಿಲ್ಲ. ಹಲ್ಲೆಲೂಯಾ. ಸೋಮಾರಿಗಳಾಗಿ ಏನ್ ಮಾಡ್ತಾರೆ? ಕೂತ್ಕೊಳ್ತಾರೆ ಪ್ರಿಯರೇ. ಆದ್ರೆ ದೇವರಿಲ್ಲ. ನಾವು ನೋಡ್ತಾ ಇದ್ದೇವೆ, ಯಹೂದ್ಯ ಮತದಲ್ಲಿ ಮತಾಸಕ್ತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ನೇಮ ನಿಷ್ಠೆಗಳನ್ನ ಚಾಚು ತಪ್ಪದೆ ಮಾಡುವಂತ ಒಬ್ಬ ವ್ಯಕ್ತಿ ಪ್ರಿಯರೇ. ಆತನು ಯಾರಾಗಿದ್ದ? ಸೌಲನು ಎಂಬುದಾಗಿ. ಹಲ್ಲೆಲೂಯಾ. ಆ ಸೌಲನು ಹೇಳ್ತಾ ಇದ್ದಾನೆ, ಅಯ್ಯೋ ನಾನು ನೇಮನಿಷ್ಠೆ ಮಾಡುವಂತ ಒಂದು ಸಮಯದಲ್ಲಿ ಸಮಪ್ರಾಯದವರು, ನನ್ನ ವಯಸ್ಸಿನವರು ಯಾರು ಕೂಡ ನನಗೇನಾಗ್ತಾ ಇದ್ದಿಲ್ಲ? ಸರಿಸಾಟಿ ಆಗ್ತಾ ಇದ್ದಿಲ್ಲ. ಹಲ್ಲೆಲೂಯಾ. ಆದ್ರೆ ಯಾವಾಗ ಯೇಸಪ್ಪ ನನ್ನ ಜೀವಿತದಲ್ಲಿ ಬಂದನು, ಅದನ್ನು ನನ್ನಿಂದ ಏನು ಮಾಡಿದ? ಬಿಡುಗಡೆ ಮಾಡಿದ ಪ್ರಿಯರೇ. ಇವತ್ತು ಅನೇಕ ಜನರು ಸಂಪ್ರದಾಯಗಳನ್ನು ಹಿಡಿದುಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಮೊನ್ನೆ ಗಿಣಿವಾರಕ್ಕೆ ಒಬ್ರು ಪಾಸ್ಟರ್ ಅಯ್ಯರ್ ಬಂದಿದ್ರು, ಸುಬೇಗೌಡ ಅಂತೇಳಿ. ಅವ್ರ ಹೆಸರೇನು? ಸುಬೇಗೌಡ. ಬೆಂಗಳೂರಿಂದ ಬಂದಿದ್ರು ಪ್ರಿಯರೇ. ಹಲ್ಲೆಲೂಯಾ. ಆ ಸುಬೇಗೌಡ ಅವರು ಹೇಳುವಂತ ಸಾಕ್ಷಿ ಒಂದೇ ಪ್ರಿಯರೇ, ನಾನು ಸಂಪ್ರದಾಯದಲ್ಲಿ ಜೀವಿಸ್ತಾ ಇದ್ದೆ, ಆದ್ರೆ ಈಗ ನಾನು ಸಂಪ್ರದಾಯದಲ್ಲಿ ಇಲ್ಲ, ದೇವರು ನನ್ನನ್ನ ಸತ್ಯ ಮಾರ್ಗದ ಕಡೆಗೆ ನಡೆಸಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸುವನ್ನು ನಂಬುವಂಥದ್ದು ಯಾವುದೋ ಕುಲದೊಳಗಡೆ, ಮತದೊಳಗಡೆ, ಯಾವುದೋ ಜಾತಿ ಒಳಗಡೆ ಹೋಗುವಂಥದ್ದು ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ನಂಬುವಂಥದ್ದು ಏನಾಗಿದೆ? ಸತ್ಯ ಮಾರ್ಗದ ಕಡೆಗೆ ಬರುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಸಂಪ್ರದಾಯಗಳನ್ನ, ನೇಮ ನಿಷ್ಠೆಗಳನ್ನ ಪಾಲಿಸುವಂತ ನಾನು, ಅನೇಕ ಹಿಂಸೆಗಳನ್ನ ಮಾಡುವಂತ ನಾನು, ನನ್ನ ಜೀವಿತದಲ್ಲಿ ಯೇಸು ಬಂದಾಗ ಅದ್ಭುತವಾದಂತ ಒಂದು ಕಾರ್ಯವನ್ನ ಯೇಸು ನನ್ನ ಜೀವಿತದಲ್ಲಿ ಮಾಡಿದರು ಎಂಬುದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ,
ಅನೇಕರು ನೀವು ಹೇಳ್ತಾ ಇದ್ದೀರಿ ಹೊಸದಾಗಿರ್ತಕ್ಕಂಥ ಕಾರ್ಯ ಬೇಕು, ನನ್ನ ಗಂಡನ ಜೀವಿತದಲ್ಲಿ ಹೊಸದಾದಂತ ಕಾರ್ಯ, ನನ್ನ ಹೆಂಡತಿಯ ಜೀವಿತದಲ್ಲಿ ಹೊಸದಾದ ಕಾರ್ಯ, ನನ್ನ ಮಕ್ಕಳ ಜೀವಿತದಲ್ಲಿ ಹೊಸದಾಗಿರುವಂತ ಒಂದು ಕಾರ್ಯ, ನನ್ನ ಮನೆಯ ವಿಷಯದಲ್ಲಿ, ಹೋಟೆಲ್ ವಿಷಯದಲ್ಲಿ, ಒಂದು ಶಾಪ್ಗಳ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ಒಂದು ಹೊಸದಾದಂತ ಒಂದು ಕಾರ್ಯ ಆಗಬೇಕು. ನನ್ನ ಮನೆಯಲ್ಲಿ ಕತ್ತಲೆ ಇದೆ, ಬೆಳಕಾಗಬೇಕು. ಹಲ್ಲೆಲೂಯಾ. ಅನೇಕರು ಕೇಳ್ತಾ ಇರುವಂತೆ ದೇವರು ಕೂಡ ಹೊಸದಾಗಿರುವಂತ ಒಂದು ಕಾರ್ಯವನ್ನು ಇವತ್ತಿನ ದಿನ ಮಾಡುವುದಕ್ಕೆ ಆತನು ಏನ್ ಮಾಡಿದಾನೆ, ಆಲೋಚನೆಯನ್ನ ತಿರುಗಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸೌಲನು ಪೌಲನಾಗಿ ಮಾರ್ಪಟ್ಟು ಅನೇಕರಿಗೆ ಏನಾದ ಪ್ರಿಯರೇ, ಹಿಂಸೆ ಪಡಿಸುವಂತ ಈ ವ್ಯಕ್ತಿ ಅನೇಕರನ್ನ ಏನ್ ಮಾಡಿದ, ದೇವರ ರಾಜ್ಯದ ಕಡೆಗೆ ಕರೆದುಕೊಂಡು ಬಂದ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನ ಜೀವಿತದಲ್ಲಿ ಯಾವ ಒಂದು ಕಾರ್ಯ ನಿನ್ನ ಕಣ್ಣೀರಿಗೆ, ನಿನ್ನ ಕಷ್ಟಕ್ಕೆ, ನಿನ್ನ ಕೊರತೆಗೆ ಈಡು ಮಾಡಿದೆಯೋ ಆ ಕಾರ್ಯದಿಂದ ದೇವರು ನಿನ್ನನ್ನು ಏನ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ತಾನು ಸುವಾರ್ತೆ ಸೇವೆಯನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ಪಟ್ಟಣಕ್ಕೆ ಭೇಟಿ ಕೊಟ್ಟ ಪ್ರಿಯರ. ಆ ಪಟ್ಟಣದ ಹೆಸರೇನು, ಎರಿಕೋ ಎನ್ನುವಂತ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಅನೇಕರು ಯೇಸುವನ್ನ ಹಿಂಬಾಲಿಸಿ ನಡೆಯುವಂತವರಿದ್ದಾರೆ. ಆದ್ರೆ ಆ ಪಟ್ಟಣದಲ್ಲಿ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಇದ್ದಾನೆ, ಸುಂಕದ ಗುತ್ತೇದಾರನಾಗಿರ್ತಕ್ಕಂಥ ವ್ಯಕ್ತಿ. ಆತನ ಕೆಳಗಡೆ ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ, ಸುಂಕ ವಸೂಲಿ ಮಾಡಿಕೊಂಡು ಬಂದು ಏನ್ ಮಾಡ್ತಾರೆ, ಆತನಿಗೆ ಕೊಡ್ತಾ ಇದ್ದಾರೆ. ಆತನ ಏನ್ ಮಾಡ್ತಾನೆ, ರೋಮನ್ ಗೌರ್ಮೆಂಟ್ ಗೆ ಸ್ವಲ್ಪ ಕೊಟ್ಟು ಬೇಸ್ ಚೆನ್ನಾಗಿ 10 ರೂಪಾಯಿ ಎತ್ತು ಅಂತ ಹೇಳಿದ್ರಪ್ಪ ಅಂದ್ರೆ 50 ರೂಪಾಯಿ ಎತ್ತದ ಏನ್ ಮಾಡ್ತಿದ್ದ, 10 ರೂಪಾಯಿ ಎತ್ತರಪ್ಪ ಸುಂಕ ಅಂತ ಹೇಳಿದ್ರೆ ವಾಟರ್ ಬಿಲ್ ಎಷ್ಟು ಎತ್ತಿದ್ನಂತ, 50 ರೂಪಾಯಿ ಎತ್ತಿದ್ನಂತ. 10 ರೂಪಾಯಿ ಗೌರ್ಮೆಂಟ್ ಕಳಿಸಿದ್ನಂತ, 40 ರೂಪಾಯಿ ತನ್ನ ಹತ್ರ ಇಟ್ಕೊಂತಿದ್ದ. 40 ರೂಪಾಯಿದಲ್ಲಿ 10 ರೂಪಾಯಿ ಯಾರು ಎತ್ಕೊಂಡ್ ಬಂದಿರ್ತಾರಲ್ಲ ಕೆಲಸ, ಕೆಳಗಡೆ ಇರುವಂತವ್ರು ಇದಾರೆ. ಅಲ್ಲೆಲ್ಲ ಗುತ್ತಿಗೆದಾರ ಇತ್ತ. ಗುತ್ತಿಗೆದಾರನ ಕೈ ಕೆಳಗಡೆ ಯಾರು ಇರ್ತಾರೆ, ಕೆಲಸ ಮಾಡೋರು ಇರ್ತಾರೆ. ಅಲ್ಲೆಲ್ಲ ಈ ಗುತ್ತಿಗೆದಾರನ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ಅವ್ರಿಗೆ 10 ರೂಪಾಯಿ ಕೊಡ್ತಿದ್ದ, 30 ರೂಪಾಯಿ ಏನ್ ಮಾಡ್ತದ, ತಾನು ಇಟ್ಕೊಳ್ತಾ ಇದ್ದ ಪ್ರಿಯರ್. ಅಲ್ಲೆಲ್ಲ ಯೇಸು ಸ್ವಾಮಿ ಬರ್ತಾನೆ ಅಂತೇಳಿ, ಆ ಊರಿಗೆ ಬರ್ತಾನೆ ಅಂತೇಳಿ ಎಲ್ಲರೂ ಮಾತಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಸಮಯ ಆಯ್ತು, ಯೇಸು ಸ್ವಾಮಿ ಬಂದೇ ಬಿಟ್ಟ. ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಏನ್ ಮಾಡಿದ್ರು, ಯೇಸು ಸ್ವಾಮಿಯನ್ನ ಮುಕ್ಕರ್ಕೊಂಡ್ರು ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಆ ವಿಷಯದ ಕುರಿತಾಗಿ ನಾವು, 19ನೇ ಅಧ್ಯಾಯದಲ್ಲಿ ಆ ವಿಷಯದ ಕುರಿತಾಗಿ ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರೂ ಮುಕ್ಕರಿಕೊಂಡ್ರು ಯೇಸು ಸ್ವಾಮಿಯನ್ನ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಎಲ್ಲಿ ಹೋಗ್ತಾ ಇದ್ರು ಅಲ್ಲೆಲ್ಲ ಜನರ ಗುಂಪಾಗಿ ಏನ್ ಮಾಡ್ತಾ ಇದ್ರು, ಆತನನ್ನ ಹಿಂಬಾಲಿಸಿ ಬರ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಗುಂಪಾಗಿ ಹಿಂಬಾಲಿಸಿ ಬರುವಾಗ ಜಕ್ಕಾಯ ಈತ ಹೆಂಗಿದಾನೆ, ಗಿಡ್ಡಕ್ಕಿದ್ದಾನೆ, ಕುಳ್ಳನಾಗಿರುವಂತ ವ್ಯಕ್ತಿಯಾಗಿದ್ದಾನೆ. ಮುಂದ್ಗಡೆ ಇರುವಂತ ಎಲ್ಲ ಯಹೂದ್ಯರು ಹೆಂಗಿದ್ದಾರೆ, ಹೈಟ್ ಇರುವಂತವ್ರು, ದಷ್ಟಪುಷ್ಟರಾಗಿರ್ತಕ್ಕಂಥ ವ್ಯಕ್ತಿಗಳು. ಅವಾಗ ಎಲ್ಲರೂ ಯೇಸು ಸ್ವಾಮಿಯನ್ನ ನಡುವೆ ಮಾಡಿ ಎಲ್ಲರೂ ಸುತ್ತುವರಿದ್ರು ಪ್ರಿಯರು. ನಾನು ಮುಟ್ಟಬೇಕು, ಏಸಪ್ತಾತನ ನಾನ್ ಮುಟ್ಬೇಕು ಅಂತೇಳಿ ಏನ್ ಮಾಡ್ತಾ ಇದ್ರು, ಎಲ್ಲರೂ ಬರ್ತಾ ಇದ್ದಾರೆ, ನನ್ನನ್ನು ಸ್ವಸ್ಥ ಮಾಡು, ನನಗೆ ಬಿಡುಗಡೆ ಕೊಡು ಅಂತ ಹೇಳಿ. ಆ ಒಂದು ಸಂದರ್ಭದಲ್ಲಿ ಜಕ್ಕಯ್ಯ ಮಾತಾಡಿಸ್ಬೇಕು ಅಂತೇಳಿ ಅನ್ಕೊಂತಿದ್ದಾನ. ಆದ್ರೆ ಜಕ್ಕಯ್ಯಗೆ ಮಾತಾಡ್ಸಕ್ಕೆ ಆಗ್ತಾ ಇಲ್ಲ ಪ್ರಿಯರೇ. ಜಕ್ಕಯ್ಯನ ಪಾಪ ಹಿಂದಕ್ಕೆ ಎಳೆಯುವಂತೆ ಮಾಡ್ತಾ ಇದೆ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ 59ನೇ ಅಧ್ಯಾಯ ಮೊದಲ 2 ವಚನಗಳಲ್ಲಿ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ, ನನಗೆ ವಿರೋಧವಾಗಿ ಅಡ್ಡಗೋಡೆಯಾಗಿ ಇರುವಂತದ್ದು ನಿಮ್ಮ ಅಪರಾಧ ಪಾಪಗಳೇ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರು ದೇವರನ್ನು ರೀಚ್ ಆಗ್ಲಾರದಕ್ಕೆ ಕಾರಣ ಏನಂದ್ರೆ, ಅವರ ಪಾಪಗಳು ಅವ್ರಿಗೆ ಏನಾಗಿದ್ದಾವೆ, ಅಪರಾಧಗಳು ಅಡ್ಡಗೋಡೆಯೋಪಾದಿಯಲ್ಲಿ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಈ ಜಕ್ಕಾಯ ಮುಂದಕ್ಕೆ ಹೋಗ್ಬೇಕಂತಾನೆ, ಆದ್ರೆ ಏನಾಗ್ತಾ ಇದೆ, ಅಡ್ಡಿ ಇದೆ. ಯಾರು ಅಡ್ಡ ನಿಂತ್ಕೊಂಡಿದ್ದಾರೆ, ಜನರ ಅಡ್ಡ ನಿಂತ್ಕೊಂಡಿದ್ದಾರೆ. ಇದೇನು ಬೇಸಲ್ಲ ಬಾ ಅಂತೇಳಿ ಏನ್ ಮಾಡಿದ ಜಕ್ಕಯ್ಯ, ಮುಂದ್ಗಡೆ ಹೋಗಿ ದಾರಿಯಲ್ಲಿ ಯಾವ್ದಿತ್ತು, ಗಿಡ ಇತ್ತು. ಯಾವ ಗಿಡ, ಆಲದ ಮರ. ಹಲ್ಲೆಲೂಯಾ. ಯಾವ್ದಿತ್ತು, ಆಲದ ಮರ ಇತ್ತು. ಆಲದ ಮರ ಏರಿ ಕುಂತ್ಕೊಂಡಿದ್ದು ಮತ್ತೆ ಬೇರೆ ಯಾರನ್ನ ನೋಡ್ತಾರೇನೋ ಅಂತೇಳಿ ಏನ್ ಮಾಡಿದೆ, ಎಲೆಗಳನ್ನ ಚೆನ್ನಾಗಿ ಕವರ್ ಮಾಡ್ಕೊಂಡ. ಯಾರು ನೋಡ್ಬಾರ್ದು. ಹಲ್ಲೆಲೂಯಾ. ನಾವು ಅಭಿವೃದ್ಧಿ ಆಗೋದು ಯಾರಿಗೂ ಗೊತ್ತಾಗಬಾರ್ದು. ಹಲ್ಲೆಲೂಯಾ. ಮಾಟ ಮಂತ್ರ ಮಾಡ್ತಾ ಬಂದಿದ್ದಂಗೆ. ಹಲ್ಲೆಲೂಯಾ. ಪ್ರೈಸ್ ಇಲ್ಲ ನೋಡ್ತಾ ಇದ್ದೇವೆ. ಈತ ಏನ್ ಮಾಡ್ತಾ ಇದ್ದಾನ, ನನ್ನ ಯಾರು ನಾನು ನೋಡಬಾರದು ಅಂತೇಳಿ ಜಸ್ಟ್ ಯೇಸು ಸ್ವಾಮಿಯನ್ನ ನೋಡ್ತಾ ಇದ್ದಾನೆ ಪ್ರಿಯರೇ. ಆ ಸ್ಥಳವನ್ನ ಬಿಟ್ಟು ಯೇಸು ಸ್ವಾಮಿ ಮುಂದ್ಗಡೆ ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ಆಲದ ಮರದ ಹತ್ರಕ್ಕೆ ಬಂದಾಗ ಯೇಸು ಸ್ವಾಮಿ ಆಲದ ಮರದ ಕಡೆಗೆ ನೋಡಿ ಏನ್ ಮಾಡ್ತಾ ಇದ್ದಾನೆ, ಜಕ್ಕಯ್ಯನೇ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ. ಆ ಮಾತನ್ನು ಯಾವಾಗ ಹೇಳಿದರು ಯೇಸು ಸ್ವಾಮಿ, ಜಕ್ಕಯ್ಯನಿಗೆ ಏನಾಯ್ತು, ಶಾಕ್ ಆಯ್ತು. ಹಲ್ಲೆಲೂಯಾ. ಗಿಡ ಹತ್ತಿರದ ಯಾರು ನೋಡಿಲ್ಲ. ಹಲ್ಲೆಲೂಯಾ. ಯಾರು ನೋಡಿಲ್ಲ. ಎಲ್ಲರೂ ಯೇಸು ಸ್ವಾಮಿನ ಮಾತಾಡ್ಸೋದ್ರಾಗ, ಪ್ರೇಯರ್ ಮಾಡಿಸ್ಕೊಳ್ಳೋದ್ರಾಗ ಏನಾಗ್ಯಾರ, ಬಿಜಿಯಾಗಿ ಹೋಗಿದ್ದಾರ. ಆದ್ರೆ ಯೇಸು ಯಾರಾಗಿದ್ದಾರೆ,
ಪರಿಪೂರ್ಣನಾಗಿ ಮಾನವನಾಗಿದ್ದಾನೆ, ಪರಿಪೂರ್ಣನಾಗಿ ದೇವರು ಕೂಡ ಆಗಿದ್ದಾನೆ ಪ್ರೇರೆ. ಅದರ ಸಲುವಾಗಿ ನಡೆದಾಡಿದಂತ ದೇವರು ಈ ಲೋಕದಲ್ಲಿ ಯಾರು? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಆ ಆಲದ ಮರದ ಹತ್ರಕ್ಕೆ ಹೋಗಿ, ಜಕ್ಕಾಯನೇ ತಟ್ಟನೆ ನೀನು ಇಳಿದು ಬಾ ಎಂಬುದಾಗಿ ಕರೆದಾಗ ಪ್ರೇಯರ್, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆವತ್ತಿನ ದಿನ ಈ ಜಕ್ಕಾಯ ಮೋಸ ಮಾಡುವಂತ ವ್ಯಕ್ತಿಯಾಗಿದ್ದ, ಪಾಪದಲ್ಲಿ ಇರುವಂತ ವ್ಯಕ್ತಿಯಾಗಿದ್ದ, ದುಷ್ಟನಾಗಿರುವಂತ ವ್ಯಕ್ತಿಯಾಗಿದ್ದ. ಯಾರು ಕೂಡ ಸೇರ್ತಾ ಇದ್ದಿಲ್ಲ. ಹಲ್ಲೆಲೂಯಾ, ಯಾರು ಕೂಡ ಸೇರ್ತಾ ಇಲ್ಲ. ಊರಿಗೆ ಒಬ್ಬರಾದ್ರೂ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ರು ಇಲ್ಲರಿ ಅವ್ರ ಮನೆ ಹತ್ರ ಹೋಗ್ಲೇಬಾರದ್ರಿ, ಸುಮ್ಮನೆ ಬೈತಾರ ಅವ್ರು. ನಾವು ಹೇಳು ಮಾಡಿರಲ್ಲ, ಸುಮ್ಮನೆ ಬೈತಿರ್ತಾರ ಅಂತೇಳಿ ಯಾರಾದ್ರೂ ಇರ್ತಾರೆ, ಊರಿಗೊಬ್ರು ಇರ್ತಾರೆ. ಹಲ್ಲೆಲೂಯಾ, ಅವ್ರು ಯಾರು ಅಂತೇಳಿ ನಿಮಗೆ ಗೊತ್ತು, ನಿಮ್ಮ ಊರಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಅಷ್ಟು ಜಿಪ್ಪಣ್ರು ಅವರು, ಒಟ್ಟ ತಮ್ಮದು ಏನೂ ಕೊಡಲ್ಲ, ಅದು ಇದು ಅಂತೇಳಿ. ಹಲ್ಲೆಲೂಯಾ, ಅಂತಹ ಸ್ಥಿತಿಯಲ್ಲಿ ಇರುವಂತ ಜಕ್ಕಾಯ, ಜಿಪುಣನಾಗಿರುವಂತ ಜಕ್ಕಾಯ, ಪಾಪದ ಜಕ್ಕಾಯ, ದುಷ್ಟದ ಜಕ್ಕಾಯ, ಈತನು ಯಾವಾಗ ಯೇಸು ಸ್ವಾಮಿ ಆತನ ಮನೆಗೆ ಕಾಲಿಟ್ಟ ಮೇಲೆ ಪರಿಪೂರ್ಣವಾಗಿ ಆತನ ಏನಾಗ್ತಾ ಇದ್ದಾನೆ? ಬದಲಾಗಿ, ಅಯ್ಯೋ ನಾನು ಇಷ್ಟು ದಿನ ಮಾಡಿರ್ತಕ್ಕಂಥ ಒಳ್ಳೆಯ ಸಂಪಾದನೆಯ ಹಣ ಏನ್ ಮಾಡ್ತೀನಿ ನಾನು, ಯಾವ ಜನರಿಂದ ವಸೂಲಿ ಮಾಡಿದ್ದೀನಿ ಅವ್ರಿಗೆ ಏನ್ ಮಾಡ್ತೀನಿ, ಹಿಂದಕ್ಕೆ ನಾನು ಕೊಡುತ್ತೀನಿ ಅಂತೇಳಿ ಏನ್ ಮಾಡಿದ ಪ್ರೇಯರ್? ವಾಪಸ್ಸು ರಿಟರ್ನ್ ಮಾಡಿದ ಪ್ರೇಯರ್. ಹಲ್ಲೆಲೂಯಾ, ಯಾರ ಜೀವಿತದಲ್ಲಿ ಯೇಸು ಬರ್ತಾನೋ ಅವರ ಜೀವಿತದಲ್ಲಿ ಹೊಸದಾಗಿರುವಂತ ಕಾರ್ಯಗಳು ಪ್ರೇಯರೇ. ಅಲ್ಲಿ ಜಕ್ಕಾಯನಿಗೆ ದೇವರಿಂದ ಬಂದಿರುವಂತದ್ದು ಏನು ಗೊತ್ತಾ? ಪಾಪ ಕ್ಷಮಾಪಣೆಯಾಗಿದೆ, ರಕ್ಷಣೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ, 19ನೇ ಅಧ್ಯಾಯ 10ನೇ ವಚನದಲ್ಲಿ 8, 9, 10 ವಚನಗಳು ನಾವು ಓದುವಾಗ, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರ ಮನೆ ರಕ್ಷಣೆ ಹೊಂದಿದವರು ಇಲ್ಲಿ? ಎಷ್ಟು ಜನರು ದೀಕ್ಷಾ ಸ್ನಾನ ತೆಗೆದುಕೊಂಡು ಬೆಳಕನ್ನು ಹೊಂದಿದಂಥವರಾಗಿದ್ದೀರಿ? ರಕ್ಷಣೆ ಹೊಂದಿದಂಥ ಕುಟುಂಬಗಳು ಎಷ್ಟು ಮನೆಗಳಿದ್ದಾವೆ? ಹಲ್ಲೆಲೂಯಾ, ಪ್ರೈಸ್ ದೇವರಿಗೆ ಸ್ತೋತ್ರವಾಗಲಿ. ಇನ್ನು ಅನೇಕ ಕೈಗಳು ಎದ್ದೇಳಬೇಕಾಗ್ಯಾವ, ಮುಂದಿನ ವರ್ಷ ಎದ್ದೇಳಲಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರು ಕಾರ್ಯ ಮಾಡ್ತಾನೆ, ಭಯಪಡುವಂತ ಅಗತ್ಯತೆ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಸೌಲ ಪೌಲನಾಗಿ ಮಾರ್ಪಟ್ಟ ಆದ್ಮೇಲೆ ಅನೇಕವಾದ ಅಡೆತಡೆಗಳು ಆತನಿಗೆ ಬಂದಾಗ, ಆತನನ್ನ ಕೆಲವು ಜನರು ಏನಂದ್ರು, ಪೌಲನು ಎಲ್ಲಿ ಆತನ ನೆರಳು ಬಿದ್ರೆ, ಪೇತ್ರನ ಪೌಲನ ನೆರಳುಗಳು ಬಿದ್ರೆ ಏನಾಗ್ತಾ ಇತ್ತು? ಜನರು ಸ್ವಸ್ಥ ಆಗ್ತಾ ಇದ್ರು. ಹಲ್ಲೆಲೂಯಾ, ಜನರು ಏನ್ ಮಾಡಿದ್ರು? ಪೌಲನನ್ನ ದೇವರು ಎಂಬುದಾಗಿ ಸಂಬೋಧನೆ ಮಾಡು. ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಪೌಲನನ್ನ ಏನ್ ಮಾಡಿದ್ರು? ನಾಯಿಗೆ ಹೆಂಗ್ ಕಲ್ ತಗೊಂಡು ಹೋಗಿತಾರ ಅದ್ರಂಗ ತೆಗೆದುಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರು. 14ನೇ ಅಧ್ಯಾಯದಲ್ಲಿ ಇರುತ್ತೆ ಲುಸ್ತ್ರ ಎನ್ನುವಂತ ಪಟ್ಟಣದಲ್ಲಿ ಆಗಿರ್ತಕ್ಕಂಥ ಘಟನೆ. ಹಲ್ಲೆಲೂಯಾ, 28ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೌಲನು ಯಾವಾಗ ದೇವರನ್ನು ನಂಬಿದ ಮೇಲೆ, ಪೌಲನಾಗಿ ಮಾರ್ಪಟ್ಟಾದ ಮೇಲೆ, ಅನೇಕ ಕಷ್ಟ ಸಂಕಟಗಳು ಬಂದ ಮೇಲೆ ಆತನನ್ನ ದೇವರು ಏನ್ ಮಾಡ್ಲಿಲ್ಲ? ಕೈ ಬಿಡ್ಲಿಲ್ಲ. ಒಂದು ರಾತ್ರಿ ಎಲ್ಲ ಎಲ್ಲಿದಾನ? ಸಮುದ್ರದಾಗಿದ್ದಾನ. ಹಲ್ಲೆಲೂಯಾ, ಮಾತಾಡಬಾರ್ದು ಯಾರದು? ರಾತ್ರಿ ಎಲ್ಲ ಎಲ್ಲಿದ್ದಾನೆ ಪ್ರೇಯರೇ? ಹಡಗು ಒಡೆದೋಗ್ಬಿಡ್ತು. ಹಡಗಿನಲ್ಲಿ ಇದ್ದಂಥವ್ರೆಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ? ಸಮುದ್ರದಲ್ಲಿ. ಪೌಲನ್ ಏನ್ ಮಾಡ್ತಾ ಇದ್ದಾನೆ? ರಾತ್ರಿ ಎಲ್ಲ ಕಳೆದ. ಹಲ್ಲೆಲೂಯಾ, ರಾತ್ರಿ ಎಲ್ಲ ಸಮುದ್ರದಲ್ಲಿ ಇದ್ದಾನೆ. ಇರಕ್ ಸಾಧ್ಯನಾ? ಹಲ್ಲೆಲೂಯಾ. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, 41ನೇ ಅಧ್ಯಾಯ ಅನ್ಸುತ್ತೆ, ಯೆಶಾಯನ ಗ್ರಂಥ, ಜಲರಾಶಿ ಒಂದ್ಸರಿ ಅದು ನಲವತ್ಮೂರನೇ ಅಧ್ಯಾಯನೇ 2ನೇ ವಾಕ್ಯ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ? ಜಲರಾಶಿಯಲ್ಲಿ ಹಾದು ಹೋಗುವಾಗ, ಅಂತ ಪರಿಸ್ಥಿತಿಗಳು ಬರುವಾಗ ಒಂದ್ಸಾರಿ ಏನಾಗುತ್ತಂದ್ರೆ, ಪೌಲನನ್ನು ಒಂದು ದ್ವೀಪದ ಕಡೆಗೆ ಹೋಗ್ತಾನೆ. 28ನೇ ಅಧ್ಯಾಯ ಮೊದಲು ವಾಕ್ಯಗಳಲ್ಲಿ ನಾವು ನೋಡುವಾಗ, ಇಟಲಿ ದೇಶದಲ್ಲಿ ದಕ್ಷಿಣ ಭಾಗಕ್ಕೆ ಇರತಕ್ಕಂತ ಒಂದು ಮೆಲಿತೆ ಎನ್ನುವಂತ ದ್ವೀಪದ ಕಡೆಗೆ ಆತನು ಹೋದಂತ ಸಂದರ್ಭದಲ್ಲಿ, ಅಲ್ಲಿ ಅನ್ಯ ಜನರು, ದೇವರನ್ನ ತಿಳಿಯಲಾರದಂತವ್ರು, ಅವರು ಒಳ್ಳೆ ರೀತಿಯಿಂದ ಸತ್ಕಾರ ಮಾಡಿದ ಮೇಲೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಅವರು ಏನ್ ಮಾಡಿದ್ರು ಅಂದ್ರೆ, ಚಳಿ ಆಗ್ತಾ ಇದೆ ಇವ್ರಿಗೆ. ಏನ್ ಮಾಡಿದ್ರು? ಚಳಿ ಬೆಂಕಿ ಹಾಕ್ತಾರವ್ರಿ, ಚಳಿ ಕಾಸದಂತಿದ್ರು. ನೀವೇನ ಹಲ್ಲೆಲೂಯಾ, ಆ ಕೆಚ್ಚು ಏನ್ ಮಾಡಿದ್ರು? ಹಾಕಿದ್ರು. ಇವರೆಲ್ಲರೂ ಕೂಡ ಏನ್ ಮಾಡಿದ್ರು? ಶಾಖವನ್ನ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಪ್ರೇರ. ಅವನ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಪೌಲ ಕೆಲಸ ಮಾಡುವಂತ ವ್ಯಕ್ತಿ ಹೋಗಿ ಒಂದು ಹೊರೆ ಏನ್ ಮಾಡಿದ? ಕಟ್ಟಿಗೆನ ತಗೊಂಡ್ಬಂದು ಏನ್ ಮಾಡಿದ? ಬೆಂಕಿಗೆ ಹಾಕಿದ್ರು. ಬೆಂಕಿಗೆ ಹಾಕಿದಾಗ ಏನಾಗ್ಯದ ಗೊತ್ತಾ? ಆ ಕಾವಿಗೆ ಅದ್ರ ಒಳಗಡೆ ಇರುವಂತ ಹಾವು ಏನಾಗ್ಯದ? ಪೌಲನ ಕೈಗೆ ಸುತ್ಕೊಂಡ.
ಹಲ್ಲೆಲೂಯ. ಏನಾಗ್ಯದ? ಪೌಲನ ಕೈಗೆ ಸುತ್ತಿಕೊಂಡಂತ ಒಂದು ಸಂದರ್ಭದಲ್ಲಿ ಅವಾಗ ಜನರು ಹೇಳ್ತಾ ಇದ್ದಾರೆ, ಇವನು ಸಾಗರದಲ್ಲಿ ಅಲ್ಲೇ ಸಾಯ್ಬೇಕಾಗಿತ್ತು, ಆದ್ರೆ ಬದುಕಿ ಬಂದ. ಇವನು ಎಂಥ ದೊಡ್ಡ ಪಾಪ ಮಾಡ್ಯಾನು, ಇಲ್ಲಿ ಕೂಡ ಇವನ್ ಪ್ರಾಣ ಏನಾಗ್ತಾ ಇಲ್ಲ, ಉಳಿಯಂಗಿಲ್ಲ, ಸತ್ತು ಹೋಗ್ತಾನೆ ಇವನು. ಮಕ ಬಾಯಿತ, ಕಣ್ಣು ಬಾಯ್ತಾವ, ಅದ್ದು ಇದ್ದು ಅಂತೇಳಿ ಏನ್ ಮಾಡ್ತಾ ಇದ್ದಾರೆ ಜನರು, ಮಾತಾಡಿಕೊಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ನೀನು ನದಿಗಳನ್ನ ದಾಟುವಾಗಲೂ ನೀನು ಏನಾಗಲ್ಲ, ಮುಳುಗಿ ಹೋಗಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವಿ ಎಂಬುದಾಗಿ. ಅದೇ ರೀತಿಯಾಗಿ 16ನೇ ವಚನ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆಯನ್ನು ಹೊಂದುವನು, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಆಗುವು ಎಂಬುದಾಗಿ ಮುಂದೆ ಓದ್ತಾ ಹೋದ್ರೆ ಅಲ್ಲಿ ಹಾವುಗಳನ್ನ ಎತ್ತುವರು ಎಂಬುದಾಗಿ, ಅವ್ರಿಗೆ ಯಾವುದೇ ಕೇಡು ಆಗುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯ. ಎಲ್ಲ ಗಟ್ಟಿಯಾಗಿ ಸುತ್ತಕೊಂಡಿದೆ, ಹಾವು ಕಚ್ಚುತ್ತಾ ಇದೆ. ಹಲ್ಲೆಲೂಯ. ಏನ್ ಮಾಡ್ತಾ ಇದೆ? ಕಚ್ಚುತ್ತಾ ಇದೆ. ಆದ್ರೂ ಕೂಡ ಯಾವ ಒಂದು ಕೇಡು ಯಾರಿಗಾಗಿಲ್ಲ, ಪೌಲನಿಗಾಗಿಲ್ಲ. ಈ ಜನರು ಅವಾಗ ನೋಡಿ ಪೌಲನನ್ನ ಏತ ದೇವ್ರೇ ಸರಿ ಅಂತ ಹೇಳಿ ಏನ್ ಮಾಡ್ತಾ ಇದಾರ, ಅನ್ನುತ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅಂತಹ ಜಕ್ಕಯ್ಯನ ಜೀವಿತ ಹೊಸದಾದಂತ ಜೀವಿತ ಆಯ್ತು, ಪೌಲನ ಜೀವಿತ ಹೊಸದಾಗಿರುವಂತ ಜೀವಿತ ಆಯ್ತು, ಸಮಾರ್ಯಾಳ ಸ್ತ್ರೀಯ ಜೀವಿತ ಹೊಸದಾಗಿರುವಂತ ಜೀವಿತ ಆಯ್ತು. ಇನ್ನು ಅನೇಕರ ಜೀವಿತಗಳನ್ನ ದೇವರು ಏನ್ ಮಾಡಿದಾನೆ, ಬದಲಾಯಿಸಿದ್ದಾನೆ. ಮೃತ್ಯುಂಜಯ ಮಠ ಬಾದಲ್ಲಿ ಬರುವಂತ ಪ್ರತಿಯೊಬ್ಬರು ಕೂಡ ಹಳೆಯ ಜೀವಿತ ಕೆಟ್ಟದಾಗಿರುವಾಗ ದೇವರು ಏನ್ ಮಾಡಿದಾನೆ, ಅವರ ಜೀವಿತಗಳನ್ನ ಹೊಸದಾಗಿ ಮಾರ್ಪಡಿಸಿದ್ದಾನೆ. ಯಾವುದೋ ವಿಷಯದಲ್ಲಿ ದೇವರನ್ನು ತಿಳಿಯಲಾರದ ವಿಷಯವಾಗಿರ್ಬೋದು, ಕುಟುಂಬದಲ್ಲಿ ಇರ್ತಕ್ಕಂಥ ಯಾವುದೋ ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿಯ ಮೂಲಕವಾಗಿ ಸಂಪ್ರದಾಯಗಳನ್ನು ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥ ವಿಷಯವಾಗಿರ್ಬೋದು, ಅವೆಲ್ಲವುಗಳಿಂದ ಬಿಡುಗಡೆ ಕೊಟ್ಟು ಅವರ ಜೀವಿತದಲ್ಲಿ ಹೊಸದಾದಂತ ಕಾರ್ಯಗಳನ್ನು ಯಾರು ಮಾಡಿದ್ದಾರೆ, ದೇವರು ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ದೇವರು ವಾಕ್ಯ ಹೇಳುತ್ತದೆ, ನಾನು ನಿನಗೋಸ್ಕರವಾಗಿ ಹೊಸದಾಗಿರುವಂತ ಕಾರ್ಯಗಳನ್ನ ಮಾಡುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ. ಸಂದರ್ಭದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ.